ಬಾಳೆ ಯಾವ್ದು ಚಂದಾಗಿ ನಡೀತಿಲ್ಲ ಅದು. ನಾವು ಬಾಳೆ ಚಂದ ಆಗ್ಬೇಕಂತ ಪ್ರಯತ್ನ ನಡೆಸಿ ಅದ್ರ ಬೆನ್ನು ಹತ್ತಿದವ್ರಿಗೆ ಏನಾಗೈತಿ ನೋಡ್ಕೊರಿ. ಬಾಳೆ ಬೆನ್ನು ಹತ್ತಿದವ್ರು ಬರೇ ಅದ ಹೆಸರದಾಗ ಅದೇವ್ ಬಾಳೆ ತಿದ್ದಬೇಕಂತ ತಿದ್ದಾಕತ್ತೇನ ಅದನ್ನ. ನಾವು ಹಿಂದೆ ಏನ್ ಮಾಡಿರ್ವಿ ಅದ್ರಂತ ನಡೀತಿ, ಅದ್ರಾಗ ಹೋದಲ್ಲ ಅವ್ನಿಗೆ ಮಾಡಕ್ ಆಗುದಿಲ್ಲ. ಏನ್ ನೀ ಗಜಮ್ ನಿತ್ರು ಕೆಲಸ ಆಗುದಿಲ್ಲ. ಬಾರದು ಬಪ್ಪದು ತಪ್ಪದು ಅಂತ ನಾ ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಹಾರೈಸಿ ಕೂತ್ರ ಕನಸು ಹೆಂಗ್ ಹಂಗ ಬೀಳ್ಬೇಕಂದ್ರ ಬೀಳ್ದತನ ಹಂಗ ಬಿದ್ದಂಗ ಅನ್ಭವಿಸ್ತಿಲ್ಲ. ಹಂಗಿದು ಹೆಂಗ್ ನಾವ್ ಮಾಡಿದ ಕರ್ಮ ಕನಸವ್ರ ಹೆಂಗ್ ಬಂದೈತಿ ಹಂಗ ನಾವ್ ಅವ್ರಂಗ ಆಗ್ಬೇಕು ಇವ್ರಂಗ ಬರುದಿಲ್ಲ ಅದು. ಅವ್ರು ಮಾಡಿದ ಅವ್ರ ಕರ್ಮದ ತಕ್ಕಂಗ ಅವ್ರದ್ದು ಇರ್ತೈತಿ, ನೀನ್ ಮಾಡಿದ ತಕ್ಕಂಗ ನಿನಗ. ನಾನಾ ನಮೂನಿ ಭಿನ್ನ ಐತಿ, ಒಂದ ನಮೂನಿ ಇಲ್ಲ. ಒಂದ ಹೊಟ್ಟೆ ಹುಟ್ಟಿದವ್ರಿಗೆ ಇಲ್ಲ ಅದು. ಭೋಗ ತಾರತಮ್ಯಗಳು ಬೇರೆ ಬೇರೆ ಅದಾವಿಲ್ಲ. ಅವ ಹಂಗಾದ ಇವ್ ಹಿಂಗಾದ, ಹಿಂಗ್ಯಾಕಾತು ಮಾಡಿದ ಕರ್ಮ ಸಂಬಂಧದಿಂದ ಇವೆಲ್ಲ ಬರ್ತಿರ್ತಾವ. ನಡೀತಾವ, ಸಾಧ್ಯ ಇಲ್ಲ. ಒಂದ ನಮೂನಿ ಆಗುದಿಲ್ಲ, ಬೇರೆ ಬೇರೆ ನಮೂನಿ ಕರ್ಮಗಳು. ಹೌದು, ತಗೊಳಕ ಬರುದಿಲ್ಲ ಅದನ್ನ. ಒಬ್ರಿಗೊಬ್ರು ತಗೊಳಕ್ ಬರ್ತೈತೇನ ಅದನ್ನ? ನಮ್ದ ತಗೋರಪ್ಪ ಅಂತ ಬರುದಿಲ್ಲ ಅದನ್ನ. ಯಾರು ತಗೊಳಕ್ ಬರುದಿಲ್ಲ, ಅದನ್ನ ಅನುಭವಿಸಿ ಹೋಗ್ಬೇಕು. ಅದಕ್ಕೆ ಬಂದದ್ದು ಇಲ್ಲಿ. ಅದನ್ನ ಅನುಭವಿಸಕ ಬರ್ತೀವಿ, ಬರಬೇಕಾಗತ್ತೆ. ಮಾಡಿದ ಮ್ಯಾಗ ಅದನ್ನ ಅನುಭವಿಸಬೇಕಾಗತ್ತೆ. ಬಿಟ್ಟು ಬಾಣ ಹೆಂಗ ತಕ್ಕೊಳಿಕ್ಕೆ ಬರುದಿಲ್ಲ, ಹಂಗ ಮಾಡಿದ ಕರ್ಮವನ್ನ ನಾವು ಅನುಭವಿಸುತ್ತೇವೆ. ಯಾರೂ ಹೊರ್ತಲ್ಲ. ನಮಗ್ ಬೇಕಾದದ್ದು ಬಾಳೆದಾಗಿಲ್ಲ, ನಮ್ಮೊಳಗೆ ಐತಿ. ನಾವು ಬಾಳೆದಾಗ ಹುಡ್ಕಾಗತ್ತೇವ ಅದನ್ನ. ಬಾಳೆ ಅಂದ್ರೆ ಇದೆ, ಇಂದ್ರಿಯ ಸಂಪರ್ಕ, ಭೋಗ, ವ್ಯವಹಾರ. ವಿಶೇಷ ಅಂದ್ರೆ ವಿಷಯ ಭೋಗ. ಇದ ಬಾಳೆ ಹೋದಿಲ್ಲ, ಇದಕ್ಕೆ ಹೆಚ್ಚಿನ ಏನಾರ ಐತಿ ಅಲ್ಲಿ. ಇದ್ರಾಗ ಹುಡ್ಕಕತಿ ಸಿಗಬಹುದನು? ಎಷ್ಟು ಜನ್ಮ ಹುಟ್ಟಿ ಬಂದ್ರೆ ಸಿಗಬಹುದು ಇದ್ರಾಗ. ಜನ್ಮ ಹೋಗೋ ತನಕ ಇದನ್ನ ನೀವು ವಿಚಾರ ಮಾಡಿ ಖಾತ್ರಿ ಮಾಡ್ಕೊ. ಇದ್ರಾಗ ಏನೂ ಇಲ್ಲ ಅನ್ನೋದು ಹೊಳದಾಗಲ್ಲ. ಇದರಿಂದ ಹಿಂದಕ್ಕೆ ಸರಿಬೇಕನ್ನೋ ಬುದ್ಧಿ ಬರ್ತೈತೆ, ಅವಾಗ ತಿಳುವಳಿಕೆ ಸಿಗತೈತೆ ಅನ್ನೋ ಬುದ್ಧಿ ಇತ್ತು ಅಂದ್ರೆ ಅದು ಹೋಗೋದಿಲ್ಲ. ಹಿಂದೆ ಸರಿಯಾಕವೇ ಏನ್ ಹೇಳ್ತಾರ ಅವ್ರು, ನಾವು ಮಾಡಾಕತ್ತೇವ ಅದನ್ನ ಮಾಡಾಕತ್ತೇವ ನೋಡಿ. ಈಗ ನಾಟುದಲ್ರಿ. ಅದಕ್ಕೆ ಬಾಳೆದಾಗ ಸುಖ ಹೊಂದ್ಬೇಕನ್ನ ನಾವು ಇದನ್ನ ಹೇಳ್ಬಾರ್ದು. ನೋಡಿ ನೀ ತಾನ ಬರ್ತೀನಿ ದಾರಿಗೆ ಅಂತ. ಹಿಂದಗಡೆಕ್ ಬರಬೇಕ. ಬ್ಯಾಸರಾಗಿ ಕಡೆಗೆ ಎಲ್ಲ ಕಳ್ಕೊಂಡ ಮ್ಯಾಗ ಅಯ್ಯೋ ಯಪ್ಪ ಏನಾಯ್ತು ನನ್ ಬಾಳೆ, ಏನ್ ಮೋಸ ಆಯ್ತು ಇದು ಎಲ್ಲ ಕೈ ಕೊಟ್ಟು ಅಂದ್ರೆ ಅವಾಗ ಬರ್ತೀವಿ. ನೀ ನಂಬಿದ ವಸ್ತುಗಳು ಯಾವ ಉಳಿಲಿಲ್ಲ. ಹೆಂಗ್ ಮಾಡ್ಲಿವಿ ಯಪ್ಪ ಏನಂತ. ಬಾಳೆ ಅವಲಂಬಿಸ್ಕೊಂಡು ಸುಖದಿಂದ ಇದ್ದವ್ರು ಯಾರದಿರಿ ನಿಮ್ಮೂರಾಗ? ಯಾರು ಬಾಳೆ ಚಂದಾಗಿ ನಡದೈತಿ ಹೇಳ್ರಿ? ಅವ್ರ ಒಳ್ಳೆ ಚಲೋ ಅದ ನಿನಗ ಅನಸ್ಬೋದು. ಎಲ್ಲಿ ಚಲೋ ಇಲ್ವ? ಸಂಬಂಧ ತಪ್ಪಿದಾಗ ಆರಾಮ್ ನೋಡ್ರಿ. ನಿದ್ದೆ ಹತ್ತಿದಾಗಿದ್ದಷ್ಟು ಆರಾಮು, ಎಚ್ಚರಿಕೆಯಾಗಿ ಏನ್ ಮಾಡಿದ್ರು ಸಿಗುದಿಲ್ಲ ನಿನಗೆ. ಅದಕ್ಕೆ ಏನ್ ಮಾಡೋದ್ರಾಗ ಉಪಯೋಗ ಇಲ್ಲ. ಜಗತ್ನಾಗ ಸುಖ ಹೊಂದ್ಬೇಕಂತ ಏನ್ ಮಾಡಾಕತ್ತೀವಲ್ಲ ಎಲ್ಲ ವ್ಯರ್ಥ ಸರಿ. ಸುಖಿಗಳಾದವರೆಲ್ಲ ಕೈ ಬಿಟ್ಟಿಲ್ಲ ಇದ್ರ ಮ್ಯಾಗಿನ ಆಸಕ್ತಿಯನ್ನು ಬಾಳೆದಿಂದ ಸುಖ ಶಾಂತಿ ಎಂದೂ ಸಿಗುದಿಲ್ಲ ಅಂತ ಅದರ ಬಗ್ಗೆ ಉದಾಸೀನತೆಯನ್ನು ಹೊಂದಿಲ್ಲ. ಅಂಥ ಒಂದು ವೃತ್ತಿ ಬೇಕಲ್ಲ. ವಿವೇಕದಿಂದ ನಮ್ಗದಲ್ಲಿ ಉದಾಸೀನ ಆದಾಗ ಅದನ್ನು ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತೆ. ಅದು
ನಿದ್ದೆ ಹತ್ತಿದಾಗ ಹೆಂಗ ಆರಾಮ್ ಇದ್ದಿ ಹಂಗ ಎಚ್ಚರ ಕೂಲಿ ಆರಾಮ್ ಕಳ್ಕೊಂಡ್ ಕುಂತಿ. ಯಾಕೆ ಇವುಗಳು ಬೆನ್ನ ಹತ್ತಿದಿಲ್ಲ, ವಾಸನ ಬೆನ್ನ ಹತ್ತಿ ತಿರ್ಗಾಕ ಹಚ್ಚತೈತಿ. ಈ ಹೃದಯ ಗ್ರಂಥಿ ನಾಶ ಆಗ್ಬೇಕು ನೋಡ್ರಿ. ಹೃದಯ ಗ್ರಂಥಿ ನಾಶ ಆಗುದಂದ್ರೆ ಹಗರ ಬಗರ ಕೆಲಸ ಇಲ್ಲ. ದುಃಖದಿಂದ ನಾವು ಬಿಡುಗಡೆ ಆಗ್ಬೇಕಾತಂದ್ರೆ ಈ ಸಂಸಾರದಲ್ಲಿ ತೀವ್ರ ವೈರಾಗ್ಯವನ್ನು ಹೊಂದ ದೌಡ್ ಇದನ್ನ ಇದರ ಬಗ್ಗೆ ಉದಾಸೀನತೆಯನ್ನು ಹೊಂದ. ಇಲ್ಲ ಇದ್ರಾಗ ಆಸಕ್ತಿ ಇಟ್ಕೊಂಡು ಮತ್ತೆ ಮತ್ತೆ ಬರುದನ್ನ ಜನ್ಮ ಬರುದನ್ನ ತಿರ್ಗಾಕಸ್ತಕ್ಕ ಏ ಈ ರೀತಿಯ ವೈರಾಗ್ಯದಿಂದ ಪರಮ ಪುರುಷಾರ್ಥ ಲಭಿಸ್ತದೆ ನೋಡಿ. ಸ್ವಪ್ನದಲ್ಲಿ ಅನುಭವಿಸುವ ಸುಖ ದುಃಖಾದಿಗಳು ಹೇಗೆ ಅಸ್ಥಿರವಾದವುಗಳು, ಹಾಗೇ ಈ ಎಚ್ಚರಿಕೆಯಲ್ಲಿಯ ಸುಖ ದುಃಖಾದಿಗಳು ಕೂಡ ಅಸ್ಥಿರವಾದವುಗಳು. ಇದು ಕನಸಂತ ತಿಳ್ಕೊ. ಏನ್ ಕನಸಿನಿಂದ ಹೆಚ್ಚಿನ ಇದಕ್ಕೆ ಮಹತ್ವ ಇಲ್ಲ. ಏನ್ ಇನ್ನ ಕನಸಿನ ಎಚ್ಚರಿಕೆ ಮಂದಿಗೆ ಹೇಳ್ತಿ, ಇದು ಎಚ್ಚರಿಕೆಯ ವ್ಯವಹಾರ ಕನಸಿನ ಅವ್ರಿಗೆ ಹೇಳಕ್ ಸಹಿತ ಬರುದಿಲ್ಲ, ಅಲ್ಲಿ ನೆನಪಿಗೆ ಸಹಿತ ಬರುದಿಲ್ಲ. ಇದು ಅಷ್ಟ ಹತ್ರ ಐತಿ. ಏನ್ ವಿಷಯಗಳ ತ್ಯಾಗದಿಂದ ದುಃಖ ನಿವಾರಣೆ ಮತ್ತು ರಾಗದಿಂದ ಬಂಧನವೆಂಬುದು ಅನುಭವ ಸಿದ್ಧವಾದ ಮಾತಾಗಿದೆ. ಹೌದು, ಈಗಲೇ ಜೀವನಿಗೆ ರಾಗದಿಂ ಬಂಧನವು, ತ್ಯಾಗದಿಂ ಗಣ ಸೌಖ್ಯ ನಿಂತಿರ್ಬೋದು ಅಂತ. ತ್ಯಾಗೇನ ಏಕೇನ ಅಮೃತತ್ವ ಮಾನುಷವು ಅಂತ. ವಿಷಯಗಳ ಮ್ಯಾಗಿನ ವ್ಯಾಮೋಹವನ್ನು ಕೈಬಿಡೋದು, ತೊರೆ ವಿಷಯಗಳನ್ನು ಅಂತ ವೈರಾಗ್ಯವನ್ನು ಹೊಂದು ಅದು ದೃಢಪಡಬೇಕು. ನಾವು ವಿಷಯದ ವ್ಯಾಮೋಹ ಎಲ್ಲ ಹೋದಾಗ ನಿನ್ನ ಹೃದಯ ಪರಿವರ್ತನೆ ಆಗೈತೆ. ಒಳಗಿಟ್ಕೊಂಡು ಕುಂತ ಅಂದ್ರೆ ಮತ್ತು ಅದ್ರ ಕಡೆನೂ ಜಗ್ತದ. ಏನ್ ಭೋಗ್ಲಾಲ್ಸ ಐತಿ ಅಂತ ತಿಳ್ಕೊಬೇಕು. ಇದನ್ನ ಹೊಡೆದಕ್ಕೆ ಆಗಲಿಲ್ಲ ಅಂದ್ರೆ ಅದ್ರಾಗ ಸಿಕ್ಕೊಂಡು ಒದ್ದಾಡೋದಕ್ಕೆ. ಏನ್ ಒಮ್ಮೆ ಜಾಡಿಸಿ ಒದ್ದಾಗ ಕೆಲಸ ಆಗೋದಂತಿದ್ರು ಅವರು. ನೀ ಅದಕ್ಕೆ ಮರ್ಜಿ ಕಾಯಂಗಿಲ್ಲ. ಏನ್ ವೈರಾಗ್ಯವುಳ್ಳವನಲ್ಲಿ ಇದು ನಿಲ್ತೈತಿ ತತ್ವದ ಉಪದೇಶ. ಏನ್ ದುಡ್ಡಿದ್ರ ಬಾಳೆ, ಹಂಗಿಲಿ ವೈರಾಗ್ಯ ಇದ್ರ ಜ್ಞಾನ. ಯಾವ ಪುಣ್ಯಾತ್ಮ ಇದರಿಂದ ವಿಮುಖ ಆಗಿ ಹೊರಗೆ ನಿಂತು ನೋಡ್ಕೊಳ ಅವ ಒಬ್ನ ಸುಖದಿಂದ ಇರ್ತಾನ ನೋಡ್ರಿ. ಏನು ನನಗೆ ಉಪಯೋಗ ಇಲ್ಲದು. ಅವ ವಿಮುಖ ಆಗ್ತಾನ, ವಿಷಯಗಳ ವ್ಯವಹಾರದಿಂದ ಹಿಂದಕ್ಕೆ ಸರಿತಾನ. ಅಂತರ್ಮುಖ ವೃತ್ತಿ ಒಳಗೆ ಅದನ್ನ ಕಂಡ್ಕೋತಾನ. ಏನೈತಿ ಅಂದ್ರೂ ಹೊಳೆ ನೋಡುದಿಲ್ಲ ಈ ಜಗತ್ತು. ಇವೆಲ್ಲ ಕೆಟ್ಟ ಹೋಗುವ ನೋಡಿ, ನಾ ಜನ್ಮ ಜನ್ಮಾಂತರ ಇದನ್ನ ನೋಡ್ಕೊತ ಬಂದೇನೆ ಅಂತ ಅವ್ ಎಚ್ಚರಕ್ಕ. ಎಲ್ಲಿ ಹೋಪ ಎಚ್ಚರಾಗ. ಸುಖ ಉಂಡದ್ದು ನೆನಪದಾನು, ನಿನ್ನ ಕೊರತಿನ ನೆನಪೈತಿ. ಸುಖದ ಹೊಂದ್ಬೇಕಂತ ಏನೆಲ್ಲ ಮಾಡಿದಿ, ಅದ ಕಡೆಗೆ ಏನ್ ಹೊಂದಿದಿ? ಧನುವ ಹೊಂದಿದಿಲ್ಲ, ಶ್ರಮಣ ಆತಿಲ್ಲ. ನೀ ಮಾಡೋ ಪ್ರಯತ್ನ ಎಲ್ಲ ವ್ಯರ್ಥ ಆತ. ಸ್ವಲ್ಪರ ಲಾಭ ಸುಳ ಯಾಕ ಬಿಡತಿದಿ ದೂರ? ಸುಳ್ಳ ಸುಖವಿಲ್ಲ ಇದರೊಳ ಚೂರ ಅಂತೀರಿ ನೀವು, ಹೌದಿಲ್ಲ? ಸುಡುಗಾಡು ನಿನ್ನ ಮನಿ ಮಾರ ಅಂತ. ಎಲ್ಲರಿಗೆ ಹತ್ತದಿಲ್ಲ. ಎಲ್ಲೋ ಒಬ್ಬ ಹಿಂದಿನ ಜನ್ಮದ ಪುಣ್ಯದ ರಾಶಿ ಕೂಡಿ ಬಿದ್ದಾಗ ಹತ್ತದ. ಜನ್ಮ ಜನ್ಮಾಂತರ ನಾವು ಪ್ರಯತ್ನ ಮಾಡ ಹಿಂದಿನ ಜನ್ಮದ ಸಂಸ್ಕಾರ ಬಲ ಬೇಕು. ಹೀಗೆ ಸಂಘ ಬೇಕು, ಅಂತ ಪ್ರಯತ್ನ ಬೇಕು. ಸ್ವತಃ ಪ್ರಯತ್ನದ ಅವಶ್ಯಕತೆ ನೋಡ್ರಿ. ನಾವು ಪ್ರಯತ್ನ ಮಾಡೋಲ್ಲಿ ಹಂಗ ಚೆಂಡ ಹಾಕಿರು, ಕೇಳೋ ಹೊತ್ನಾಗ ಚೆಂಡ ಹಾಕಿ ಮತ್ತು ನಮ್ ಚಾಳಿ ಬಿಡ್ಲಿಲ್ಲ ಅಂದ್ರೆ ಈ ಎಂದಿನಂತೆ ಹಂಗ ಐತಿ. ಕಡಿಮೆ ಆಗಿತ್ತು ನೋಡ್ರಿ ವಿಷಯದ ವ್ಯಾಮೋಹ. ಹಂಗ ಬಡ್ಕೋತೈತಪ್ಪ ವಯಸ್ಸಾದಂಗೆ ಹಂಗ ತಗೊಂಡದ ಹೆಸರು. ಅವಾಗ ಮಾಡ್ಲಿಲ್ಲ ನೋಡ್ರಿ, ಇದು ವಯಸ್ಸಾದ ಮ್ಯಾಗ ಬಾಳ್ಯಾದ ಹೆಸನ್ ತಗೊಂತಿದಕ್ಕೆ. ಹೌದು, ಕರಿನಾನ ಹಂಗಾಕೈತದ. ಅವಾಗ ಈ ಹೊರಗಿನ ಆಟ ಪಾಠ ಇದು ಮಜಾ ಮಾಡೋದ್ರಾಗ ಹೋತಿ. ಯವನ ಕಾಲದಾಗ
ಮುಪ್ಪಿನ ಕಾಲಕ್ಕೆ ತೊಗೊಂತಿಲ್ಲ ಇದಕ್ಕೆ ಬಾಳ ಆ ಅದಕ್ಕೆ ಏನ್ ನಿನ್ನ ಕಡೆಗೆ ಜಡ ಐತೆ ಸೇದ್ ವ್ಯಾಮೋಹದಾಗ ಬಿತ್ತಂದ್ರೆ ಹೋಗ್ತದ ನೊಣ ಸಿಂಬಳದಾಗ ಸಿಕ್ಕಂಗ ಅಲ್ಲಿ ಸತ್ತು ಏ ನಮ್ಮ ನಿಜವನ್ನು ನಾವು ನಂಬಿಲ್ಲ ಈ ಶರೀರ ಮುಂತಾದ ವಿಷಯಾದಿಗಳನ್ನ ನಂಬ್ಕೊಂಡು ಕೂತೇವ್ ನಾವು ಇವ ಸುಖರೂಪ ಅಂತ ತಿಳ್ಕೊಂಡು ನಿಮ್ಮ ಭೂಮಿ ಸೀಮಿ ಧನ ಕನಕಾದಿ ಸಂಪತ್ತು ಸಾಕಷ್ಟನೇ ಗಳಿಸ್ಬೋದು ಆದ್ರೆ ವಿರತಿ ಸಂಪತ್ತು ಗಳಿಸೋದು ಬಹಳ ಕಠಿಣ ವಿರತಿ ಸಂಪತ್ ಸಮವಾದ ಪತ್ತು ಸಮಸ್ಥಿತಿಯಿಂದ ಇರುವಂತಹದ್ದು ಅದು ಇರುವಿಕೆ ಅದು ಸ್ವರೂಪವಾದದ್ದು ಇದು ಸಂಪತ್ತು ಭೌತಿಕ ಸಂಪತ್ತು ಅದು ಇದಕ್ಕಿದ್ದಂಗೆ ಇರುದು ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರ್ತಿಲ್ಲ ಕಾಯಂ ಇಟ್ಕೊಳಕ್ ಆಕತ್ತೇನೆ ಭೌತಿಕ ಸಂಪತ್ತು ಯಾರದ ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡ್ರಿ ಕಾಯಂ ಉಳ್ದೈತೇನ್ರಿ ಯಾರಿಗ ಉಳ್ದೈತಿ ಹೇಳ್ರಿ ವಿರತಿ ಗಳಿಸಿದವ್ರು ಸುಖದಿಂದ ಅದಾರು ಏನ ವಿಷಯಗಳನ್ನು ಗಳಿಸಿದವ್ರು ಸುಖದಿಂದ ಅದಾರ ನೋಡ್ಬೋದು ವಿಶ್ವವಿದ್ಯಾಲಯದವರೆಲ್ಲ ಸುಖ ಹೊರಗೆ ಹುಡುಕಾಕತ್ತಿರೋ ಏನ ಒಳಗೆ ಹುಡುಕಾಕತ್ತಿರೋ ನೋಡ್ಬೋದು ಈ ಸುಖದ ಮಾತು ನಿಮ್ಮ ವಿಶ್ವವಿದ್ಯಾಲಯದವ್ರು ಕಿವಿಗೆ ಬೀಳ್ತಾವನ ಅಲ್ಲಿ ಎಲ್ಲಿ ಬೀಳ್ಬೇಕ್ರಿ ಪುಣ್ಯ ಇದ್ರೆ ಸುಖದ ಮಾತು ಕಿವಿಗೆ ಬೀಳುತ್ತೆ ಅದು ಒಂದು ಭಾಗ್ಯನ ಇದನ್ನು ಕೇಳುವಂತ ಭಾಗ್ಯ ಬ್ರಹ್ಮನಿಷ್ಠರು ಹೇಳಿದಂತ ವಿಚಾರಗಳನ್ನ ಕೇಳ್ತಾ ಒಂದು ಪುಣ್ಯ ಬೇಕು ಅದೇ ಅಪೌರುಷವಾಣಿ ಅಂತ ಸ್ವತಃ ಅದನ್ನು ಕಂಡಂತ ಸತ್ಯದ ಅನುಭವವನ್ನು ಮಾಡಿಕೊಂಡಂಥವ್ರು ಈ ಪುಸ್ತಕದಾಗ ಹೇಳಿದ್ದೇನೆ ಹೇಳವ್ರ ಅವರಲ್ಲ ಪುಸ್ತಕದಾಗ ಹೇಳಿದ್ದಟ ಹೇಳವ್ರು ಸ್ವಂತ ಅನುಭವ ಇರುವುದಿಲ್ಲ ಮನುಷ್ಯರಂತ ಯಾರಿಗೆ ಕರಿಬೇಕು ಹೇಳ್ರಿ ಮನುಷ್ಯತ್ವದ ಲಕ್ಷಣ ಏನು ಆಹಾರ ನಿದ್ರಾ ಭಯ ಮೈಥುನಗಳನ್ನು ಮೀರಿದವರು ಎಷ್ಟು ಜನರು ಇದ್ದೀರಿ ಇದ್ರಾಗ ಯಾವ ವಿಶ್ವವಿದ್ಯಾಲಯದವರು ಮೀರಿದಿರಿ ಹುಡುಗರನ್ನ ಸಾಲಿ ಕಲಿಯಾಕ ಹಾಕ್ತಿರಲ್ಲ ವಿಶ್ವವಿದ್ಯಾಲಯಕ್ಕೆ ಅವ್ರನ್ನು ಪಶು ಪಕ್ಷಿಗಳನ್ನ ಮಾಡೋರು ನಂಗಾರ ಹಣ್ಣು ಗಂಡು ಹೋಗಿ ಗುಳೇ ಇರ್ತಿರಲ್ಲ ಸಾಲಿ ಕಲ್ತ್ರ ಶಾನ್ಯಾರ ಆಗ್ಬೇಕಂತ ಈ ಚಪ್ಪರದಾಗ ಕುತ್ಕೊಂಡು ಹುಮ್ಮಗೌಡಿ ಏನಾದ್ರು ಮಾತಾಡ್ತಾನಂತ ತಿಳ್ಕೊಬೇಡ್ರಿ ಈ ಶರೀರದೊಳಗಿನ ಪ್ರಾಣವಾಯು ಹೋಗೋ ತನಕ ಎಷ್ಟು 14 ಲೋಕದವಲ್ಲ ಎಲ್ಲಾ ಲೋಕ ಅಡ್ಡೆ ಆಡ್ಕೊಂಡು ಬಂದು ಹೇಳ್ರಿ ನೀವು ನನಗೆ ಇಷ್ಟ ಎಲ್ಲ ಅನುಭವ ತಂದು ಕೊಟ್ರು ನಿಮ್ಗೆ ಅದು ಹತ್ತೋದು ಕಠಿಣ ಮತ್ತು ಮಬ್ಬಿಗೆ ಬೀಳ್ತಿ ಹಿಂದಿನ ಜನ್ಮದ ಪುಣ್ಯದ ರಾಶಿ ಜೋರಿದ್ದವರಿಗೆ ಹತ್ತದು ಪಶುಪ್ರಾಯರಾಗಿ ದಂಬಾಚಾರಿಗಳಾದ ಜನರಿಗೆ ಜೀವ ಇರುವವರೆಗೂ ಸಂಸಾರದಲ್ಲಿ ಮನಸ್ಸು ಚೆನ್ನಾಗಿ ನಟ್ಟಿರುವುದರಿಂದ ಅವರಿಗೆ ವ್ಯಕ್ತಿ ಹುಟ್ಟುವುದೇ ಇಲ್ಲ ಅಂತ ಹೆಂಗ್ ಬರ್ಬೇಕು ಅಂತವ್ರಿಗೆ ಎಲ್ಲಿ ಬರ್ಬೇಕು ಅದಕ್ಕೆ ಬಡ್ಕೊಂಡು ಸತ್ತು ಹೋದವ್ರು ಅದನ್ನ ಬಿಟ್ಟಿರಾಕಲ್ಲಿ ಅಂತ ಬರೀ ಅಲ್ಲೇ ಸುಳ್ದಾಡ್ಬೇಕು ಬರೀ ಅಲ್ಲಿ ಅದ ಜಡ ಬುದ್ಧಿ ಜಡಸಂಘದಾಗ ಸುಳ್ದಾಡೋದು ಏತಿ ಇಲ್ಲಿ ಹೇಳ್ತನಾಗ ಇಲ್ಲಿ ಹಂಗ ಅಲ್ಲಿ ಅದಕ್ಕೂ ಅದ್ರಂಗ ಅಡಜಾತಿ ನನ ಇದ್ದಂಗ ಹೌದಿಲ್ಲ ಪಕ್ಕ ನನ ಜೇನನ ಎಲ್ಲಿ ಬೇಕಲ್ಲೇ ಕುಂಡ್ರುದಲ್ಲ ಅದು ಹೌದಿಲ್ಲ ಹೊಲಸಿನಾಗ ಕುಂಡ್ರಲ್ರಿ ಅದ ನೀವು ಅಡಜಾತಿ ನನ ಎಲ್ಲಿ ಬೇಕಲ್ಲೇ ಕುಂಡಿರ್ತಾವ ಅಲ್ಲೇ ಹೋಗಿ ಹಚ್ಕೊಂಡಿರ್ತಾವ ಹೌದಿಲ್ಲ ಇಲ್ಲಿ ಬಂದ್ ಕುಂದಿರ್ತಾವ ಅಲ್ಲಿ ಚಲೋದ್ರಾಗ ಕುಂಡಿರ್ತಾವ ಕೆಟ್ಟದ್ರಾಗ ಕುಂಡಿರ್ತಾವಿಲ್ಲ ಅಡಜಾತಿ ನನ ಹಂಗೈತಿ ನಮ್ದು ನನ್ನ ಜಾತಿ ಅವ್ರದೇವ್ ನಾವು ಅಲ್ಲೇ ಜಡಬುದ್ಧಿ ಜಡಸಂಘದಾಗ ಅಲ್ಲೇ ಇರುದಪ್ಪ ಅದು ಬಡಿಪ್ಪ ಅದ್ರಾಗ ಆ ಸಂಘದಾಗ ಬೆರ್ತ ಬಾಯಿ ತಕೊಂಡು ಕುದ್ದಿರ್ತೈತಿ ಮುಂಜಾನೆ ಮಟ್ಟ ಟೈಮ್ ಪಾಸ್ ಅದ್ರಾಗ ಮತ್ತೊಂದು ಏನು ಇಲ್ಲ ಈ ತಿಳ್ಬೇಕಿಲ್ಲ
ಈ ಜನ್ಮ ಸಂಸ್ಕಾರವನ್ನು ಕಳ್ಕೋಬೇಕಾತಂದ್ರೆ ನಿರಂತರ ಸತ್ಸಂಗದೊಳಗೆ ತೊಡಗಬೇಕು ಅಂತ. ಯಾರು ಅಂತವ್ರು ಸಿಗ್ಲಿಲ್ಲ ಅಂದ್ರೆ ಏಕಾಂತವಾಗಿರಕಲಿ, ಬಲು ಏಕಾಂತವಾಗಿರಬೇಕು, ಬಲು ಜನರ ಪರಿಚಯ ಇಲ್ಲದ್ರೆ ಬೇಕು. ಅವ್ರು ಯಾರನ್ನಾರು ಭೇಟಿ ಆದಂದ್ರೆ ಅವ್ರ ತಲೆ ಅಂತ ನಿನಗ್ ಬಿಡ್ತಾರ, ಹೌದಿಲ್ಲ? ನೀ ಯಾರ ಹೋಗಿ ಅವ್ರಿಗೆ ಬಿಡ್ತೀವಿ, ನೀ ಬಿಡಾಕ ರೆಡಿ ಆಗಿ ಕುಂತಿರ್ತಿ, ಯಾರು ಭೇಟಿ ಹಾಕಾರು ಯಾರು ಬಾಯಿಲಿ ಅಂತ ಕರೆದ್ ಬಿಡ್ತೀವಿ ಅವನ ತಲೆಯಾಗ, ಹೌದಿಲ್ಲ? ಇದ್ದೊಳೆ ಬಂದ್ ಕುಂತ ಮರಣ್ಣ ನನ್ಗೆ ಗೊತ್ತಿದಿಲ್ಲ, ಆರಾಮ್ ಇದ್ನಿಪ್ಪ ಮರ, ಇದೊಳೆನ ತಗೊಂಡಿಪ್ಪ ತಲೆಯಾಗಂತ ತಲೆ ಕೆಡ್ಸ್ಕೊಂಡಂಗ ಹುಚ್ಚರಂಗ ಆಗ್ತಿರ್ತೈತಿ. ಅದನ್ನ ಬಿಟ್ಟೆ ಅಂದ್ರೆ ಅದಕ್ಕೆ ತಲೆಯಾಗ, ಹೌದಿಲ್ಲ? ನೀವು ಹುಳ ಬಿಡವನ ಬರೇ ತಾನು ತಲೆ ಕೆಡಿಸ್ಕೊಂತೈತೆ, ಇನ್ನೊಬ್ಬರನ್ನ ಊರೆಲ್ಲ ಕೆಡಿಸ್ತೈತೆ. ಉದ್ಯೋಗ ಇಲ್ಲದ್ದು ಊರು ಕೆಡಿಸ್ತಾವ ಅಂತಾರ, ಅದ ಉದ್ಯೋಗ ಇಲ್ಲದ್ದು ಏನವು? ಈ ಉದ್ಯೋಗ ಇಲ್ಲಲ್ಲ ನಿನಗೆ, ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿ ನಮ್ಗ ಅನ್ಯದರ ವಿಚಾರ ಮಾಡುವ ಅವಕಾಶನೇ ಇಲ್ಲ ನಮ್ಗ. ಯಾವ ಹೊಸಬರಿಗೆ ಹೋಗಕ್ ಹೋಗುದು ನಾವು? ಏನ್ ಅದಕ್ಕೆ ನಿಮ್ಮ ನಿಜ ಸ್ವರೂಪದ ಅಭ್ಯಾಸದೊಳಗೆ ತೊಡಗ. ಅದಕ್ಕೆ ಪುರುಷನ ಲಕ್ಷಣ ಅಂದ್ರೆ ಉದ್ಯೋಗಂ ಪುರುಷ ಲಕ್ಷಣ ಅಂತ. ಯಾವ ಉದ್ಯೋಗದಾಗ ತೊಡಗದ, ನೀ ಎಲ್ಲಾ ಅನುಕೂಲ ಐತಿ, ನಿನಗ ಎಲ್ಲಾ ಅನುಕೂಲ ಐತಿ ಅಂದ್ರೆ ಈ ಚಿಂತನದಾಗ ಯಾಕೆ ತೊಡಗಬಾರ್ದು? ಬಾ ತೊಡಗಬೇಕಾದ್ರೂ ಅದಕ್ಕೆ ಪುಣ್ಯ ಬೇಕು. ಇದನ್ನ ಮನನ ಮಾಡುವಂತ ಉದ್ಯೋಗ ಮಾಡಿದ್ರು ನಾವು ಕೇಳಿದ್ದೇನೆ, ಅದಕ್ಕೆ ಏಕಾಂತ ಸ್ಥಾನ ಬೇಕಾಗಿ, ಸ್ಥಾನ ಪ್ರತ್ಯಾಹಾರ, ಇದನ್ನ ಮನನ ಮಾಡ್ಲಿಕ್ಕೆ ಬೇಕು ನಮ್ಗೆ. ಅಲ್ಲೇ ಇದ್ಕೊಂಡು ಏನ್ ಮಾಡ್ತೀವಿ, ಹೇದ್ರ ಅಡಿಗೆ ಮಾಡ್ಕೊಂಡು ಸೈನ್ಯ ಏ ಜಗ ಬಿಡದ ಹೊರತು ನಿಮ್ಮ ಅಪ್ಪ ಸತ್ತು ನಿಮ್ಮ ಮೂಗು ಗುಟ್ಟು ಕುಂತು ಹತ್ತುದಿಲ್ಲ. ಆ ಸ್ಥಾನದ ಇದು ಆಸಕ್ತಿ ಹೋಗುದಿಲ್ಲ ನಿನಗೆ. ಅಭ್ಯಾಸ ದಶೆಯೊಳಗೆ ಸ್ಥಾನ ಪ್ರತ್ಯಾಹಾರ ಅವಶ್ಯದ. ಏನ್ ಅಭ್ಯಾಸಿಗೆ ಅವು ನಿರ್ದಿಷ್ಟ ಸ್ಥಾನ ಕಾಲ ಪ್ರತ್ಯಾಹಾರ ಬೇಕು ನಮಗೆ. ದೇಶ ಕಾಲಗಳು ಪ್ರತ್ಯಾಹಾರ ಅವಶ್ಯದ. ದನಕರದ ಗತಿ ವ್ಯವಹಾರ ಮಾಡಕ್ ಬರುವಲ್ದು ನಮಗ. ಅದಕ್ಕಿಂತ ಕೀಳ ರೀತಿಯೊಳಗೆ ವ್ಯವಹಾರ ನಡೆಸ್ಯಾನ. ಏನ್ ಅದಕ್ಕೆ ಪಶುಪ್ರಾಯರ ಆಹಾರ ಅದಕ್ಕಿಂತ ಬಾಧ, ಪಶುಗಳಿಗಿಂತ ಬಾಧತೆ. ಈಗ ಮನುಷ್ಯನ ಜನ್ಮ ಇದ್ದಾಗ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೋಬೇಕು. ನಾವ್ ಯಾರಿದ್ದೇವೆ ತಿಳ್ಕೋಬೇಕು. ಮಾಡ್ಕೊಳ್ಳಿಲ್ಲ ಅಂದ್ರೆ ಮನುಷ್ಯನ ಪುರುಷಾರ್ಥ ಎಲ್ಲ ನಾಶ ಆಗುವು. ಮೋಕ್ಷ ಒಂದದ ಪುರುಷಾರ್ಥ, ಪುರುಷಾರ್ಥ ಸಿದ್ಧಿಗಾಗಿ ನಾವು ಪ್ರಯತ್ನ ಮಾಡಬೇಕು. ಏನ್ ಧರ್ಮಕ್ಕನುಸಾರವಾಗಿ ಅರ್ಥ ಮತ್ತು ಕಾಮಗಳ ವ್ಯವಹಾರದಾಗ ತೊಡಗಿ ಮೋಕ್ಷವನ್ನು ಹೊಂದುವುದು ಪುರುಷಾರ್ಥ. ನಮ್ಮ ಅರ್ಥ ಕಾಮಗಳ ವ್ಯವಹಾರ ಎಲ್ಲ ಧರ್ಮದಂತೆ ಇರ್ಬೇಕು ಅಂತ. ಅಧರ್ಮ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರದು, ನಮಗೆ ಕೊಡದಂಗೆ ಇರ್ಬೇಕು. ಅದಕ್ಕೆ ಧರ್ಮ ಅಂತ. ಇನ್ನು ಅರ್ಥ ಕಾಮಗಳ ವ್ಯವಹಾರ ಯಾವ ಜೀವಿಗೆ ತೊಂದರೆ ಆಗ್ಬಾರ್ದು. ಅಂದಾಗ ನಿನಗೆ ಮುಕ್ತಿ ದಾರಿ ಸಿಗ್ತೈತಿ. ತೊಂದರೆ ಕೊಟ್ಟೆ ಅಂದ್ರೆ ನಿನಗೆ ಅದನ್ನ ಅನುಭವಿಸ್ಬೇಕಾದ್ರೆ ಜನ್ಮ ಜನ್ಮ ಅಂತ ತಿರುಗಬೇಕು. ಸುಖ ಕೊಡೋರು ಯಾರು ಅದಾರನ, ತಗೊಳ್ಳೋರು ಯಾರು ಅದಾರನ? ಯಾರು ಇಲ್ಲ. ಯಾವ ಮಠಮಾನ್ಯದೊಳಗೆ ಋಷಿ ಜೀವನ ನಡೆದದ ಹೇಳ್ರಿ? ಆಡಂಬರಕ್ಕೆ ಬಿದ್ದರೆ ಹೋತದ ನಿನ್ನ ಜೀವನ. ಆಡಂಬರ ಬೇಕಾಗಿಲ್ಲ. ಋಷಿ ಮುನಿಗಳು ಯಾವ ಆಡಂಬರನು ಮಾಡ್ಕೊಂತ ಕುಂಡ್ರಿಲ್ಲ. ಬೇಳೆ ಅದ್ರ ಒಳಗೆ ಕಳಿಬೇಕು, ಆ ವಿಷಯ ಎಲ್ಲ ಅದ್ರಾಗ ಹೋಗ್ತೀನಿ. ಆಡಂಬರ ಮಾಡ್ಕೊಂತ ಕೂತೆ ಅಂದ್ರೆ ನಾವೆಲ್ಲ ಈ ಸತ್ಶಾಸ್ತ್ರ ಶ್ರವಣ ಮಾಡಿದ ಮ್ಯಾಗ ಪರಹಿತ ಕಾರ್ಯಗಳನ್ನ ಮಾಡ್ಲಿಕ್ಕೆ ಟೊಂಕ ಕಟ್ಟಿ ನಿಲ್ಬೇಕು. ಇದನ್ನ ಕೇಳಿದ ಮ್ಯಾಗ ಮಾಡ್ತೇವ ನಾವು. ಇನ್ನೊಬ್ಬರಿಗೆ ಹಿತ ಮಾಡೋದ್ ಕಲೀಲಿಲ್ಲ. ಡಿಕ್ಯಾಡ್ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲೀನಿ.
ಏನ್ ಹಾಲ ಪುಣ್ಯ ಸಂಗ್ರಹ ಮಾಡ್ಕೊ. ಎಲ್ಲರ ಮಕ್ಕಳು ಗುಜರಾಣಿ ಎಲ್ಲರೂ ಮಾಡ್ತಾರೆ, ಸಾಮಾನ್ಯ ಎಲ್ಲರೂ ಅದನ್ನ ಮಾಡ್ತಾರೆ, ಜಗತ್ತಿನ ಜನ ಇಲ್ಲ. ಏನ್ ದೊಡ್ಡ ಅಗಾಧ. ಹ್ಮ್ ಇಲ್ಲಿ ತನಕ ನಾವು ಬ್ರಹ್ಮನಿಷ್ಠೆಯಿಂದ ಶಾಸ್ತ್ರ ಕೇಳಿ ಏನ್ ಮಾಡಿದೀವಿ ಅನ್ನೋ ವಿಚಾರ ಬೇಕು ಬಿಡು. ಯಾವಾಗ ವಿಚಾರ ಮಾಡೋರು ನೀವು? ಹ್ಮ್ ವಿಷಮ ಇದ್ದದ್ರ ಕಡೆ ಉದಾಸೀನ ಆಗ್ಬೇಕು, ಸಮ ಇದ್ದದ್ರ ಕಡೆ ಲಕ್ ಕೊಡ್ಬೇಕು. ಏನ್ ಬಹಳ ಎಲ್ಲ ವಿಷಮ ಅದ, ಅದರಾಗ ಸಮತ್ವ ಅನ್ನೋದಿಲ್ಲ ಇದೆ. ಮನಸ್ಸೋತ್ವ ಬುದ್ಧಿ ಸಮವಾದ ಇರುವಿನ ಕಡೆ ಲಕ್ ಕೊಡ್ಕೊಂಡು ಸಮಾಧಿ ಅಂತಾರೆ. ಐಶ್ವರ್ಯ ಮತದೊಳಗೆ ಅಧ್ಯಾತ್ಮ ಕಡೆ ಲಕ್ಷ ಬರ್ಬಿಡ್ದು. ಹೆಸರಿಗೆ ನಾವು ಅಧ್ಯಾತ್ಮ ವಿಚಾರ ನಡೆಸೋದು, ಒಳಗೆಲ್ಲ ವಿಷಯದಲ್ಲಿನ ಸುಖ ಹೊಂದ್ಬೇಕು ಅನ್ನೋದು ಅದು ಗುರಿ. ಯಾಗಷ್ಟೇ ನೋಡಾಕ ಜನರ ದೃಷ್ಟಿಯಿಂದ ನಾವು ಅಲ್ಲೇ ಇದೇವಪ್ಪ ಅನ್ನೋದು, ಜನರ ಕಡೆಯಿಂದ ಹೌದು ಅನ್ಸ್ಬೇಕು. ಐಶ್ವರ್ಯ ಮತದೊಳಗೆ ಅಧ್ಯಾತ್ಮ ಕಡೆ ಲಕ್ಷ ಬಾ ಅಂದ್ರೆ ಎಲ್ಲಿ ಬರ್ಬೇಕ್ರಿ ಅದು? ಸಮ ಇದ್ದದ್ರ ಕಡೆ ಲಕ್ ಕೊಡ್ಬೇಕು. ಏನ್ ವಿಷಮ ಇದ್ದದ್ರ ಕಡೆ ಉದಾಸೀನ ಆಗ್ಬೇಕು ನೋಡ್ರಿ. ಅಧ್ಯಾತ್ಮ ವಿಚಾರ ಒಳಗ ಅಂತರಂಗದಲ್ಲಿ ನಾವು ಇದನ್ನ ಮಾಡ್ಬೇಕಾಗಿದೆ. ಹೊರಗೆ ಏನು ಹಾನಿಕೆ ಆಗೋ ಕೆಲಸ ಇಲ್ಲಿದೆ. ವಿಷಯದಲ್ಲಿ ಸುಖ ಹೊಂದ್ಬೇಕ ಅನ್ನೋದು ಏನದ ನೋಡ್ರಿ, ಇದು ಮಹಾ ಮೂರ್ಖತನ. ಯಾರಿಗೆ ಈ ವಿಷಯದಲ್ಲಿ ವೈರಾಗ್ಯ ಹುಟ್ಟುವುದಿಲ್ಲವೋ ಅಂತವರ ಜನ್ಮವು ಸೂಳೆ ಜನ್ಮಕ್ಕಿಂತಲೂ ನೀಚವಾದದ್ದು ಅಂತ. ವಿಷಯದಿಂದ ಸುಖ ಸಿಗ್ತೈತೋ ಇಲ್ಲೋ ಅನ್ನೋ ವಿಚಾರ ಹೊಳಿಬೇಕಾದ್ರೆ ಎಷ್ಟು ಜನ್ಮ ಹೋಗ್ಕವೋ ಏನು. ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ದದತಿ ಸಿದ್ಧೈ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಮಿತಿ ತತ್ವತಃ ಅಂತ. ಸಾವಿರಾರು ಜನಗಳಲ್ಲಿ ಯಾವನೋ ಒಬ್ಬ ಸ್ವರೂಪ ಸಿದ್ಧಿಗಾಗಿ ಪ್ರಯತ್ನ ಮಾಡೋದು. ಎಲ್ಲಿ ಒಬ್ಬ ಅಂತ ಸಾವಿರಾರು ಜನಗಳಲ್ಲಿ ಪ್ರಯತ್ನ ಮಾಡುವ ಸಾವಿರಾರು ಜನಗಳಲ್ಲಿ ಯಥಾರ್ಥವಾಗಿ ಇದಕ್ಕಿದ್ದಂಗೆ ಅದನ್ನ ಅನುಭವ ಮಾಡ್ಕೊಳ್ಳೋ ಎಲ್ಲಿ ಒಬ್ಬ. ಸುಖವೆಲ್ಲಿ ತನ್ನಲ್ಲಿ, ಸುಖವೆಲ್ಲಿ ತನ್ನಲ್ಲಿ ಅನ್ನೋ ಮಾತು ಎಂದು ಹೊಳಿಬೇಕ್ರಿ ಯಜಮಾನ್ರ. ಇದು ಎರಡನೇದು ಉಪದೇಶ ಮಾಡೋದು ಭಾಳ ಮಾಡೋದ ಪಂಡಿತಗಿರಿ ಭಾಳ ಇರ್ತೈತಿ. ಆದ್ರೆ ತನ್ನ ಮನಸ್ಸಿಗೆ ತನಗ ಅದನ್ನ ಹೇಳ್ಕೊಳಕ್ ಆಗುದಿಲ್ಲ. ಏನ್ ವಿಷ್ಣು ಅಂದ್ರೆ ಪೂರ್ಣ ಸ್ಥಿತಿ, ಅದು ಪರಿಪೂರ್ಣ ಸ್ಥಿತಿಯನ್ನು ಹೊಂದುವುದು. ಏನ್ ಮನಸ್ಸು ಚಂಚಲ ಆದ್ರೆ ಆರಾಮ್ ಕೆಡಿಸ್ಕೋತೀವಿ ನಾವು. ಮನಸ್ಸು ನಿಶ್ಚಲ ಆದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಅದನ್ನ ಹಠದಿಂದ ಮಾಡೋದಲ್ಲ, ತಿಳುವಳಿಕೆಯಿಂದ ವಾಸನೆಗಳನ್ನು ನಾಶ ಮಾಡ್ಕೊಂಡಾಗ ಮನಸ್ಸು ನಿಶ್ಚಲ ಆಕೈತಿ. ಆ ನಿಶ್ಚಲ ಸ್ಥಿತಿಯೊಳಗೆ ಯಥಾರ್ಥವಾದ ಇರುವಿನ ಅನುಭವ ಮಾಡ್ಕೊಳಕ್ ಬರ್ತದೆ. ಹಠದಿಂದ ಮನಸ್ಸನ್ನು ನಿಗ್ರಹ ಮಾಡ್ತೇವಲ್ಲ, ಅದು ಉಪಯೋಗ ಇಲ್ಲ. ವಾಸನ ನಾಶ ಆಗೋದಿಲ್ಲ ಅದರಿಂದ. ಅದು ವಾಯು ಪ್ರಧಾನ ಇರ್ತೈತಿ ಮನುಷ್ಯನೊಳಗ, ಹವಾ ಬಿಗಿಡಿದ್ಕೂಲೆ ಮನುಷ್ಯನ ಹರಿದಾಟ ನಿಲ್ತೈತಿ. ಆದ್ರೆ ವಾಸನ ನಾಶ ಆಗಿರೋದು ಅದೆಲ್ಲ ಉಪಯೋಗ ಇಲ್ಲ. ಪ್ರಾಣಾಯಾಮ ಮಾಡೋದು, ಹಠಯೋಗ ಮಾಡೋದು ಮಾಡ್ತೇವಲ್ಲ, ಅದರಿಂದ ಏನ ವಿವೇಕನ ಇದಕ್ಕೆ ಸಾಧನ ನೋಡಿ. ವಿಚಾರದಿಂದ ತಿಳ್ಕೊಳಿಕ್ ಬರ್ತದೆ. ಇಷ್ಟೆಲ್ಲ ಯಾಕೆ ಏನ್
ಬಹಿರ್ಮುಖ ವೃತ್ತಿಗೆ ಇದು ಅನುಭವ ಬರುದು, ಅಂತರ್ಮುಖ ವೃತ್ತಿಗೆ ಇದು ಅನುಭವ ಬರುದು. ಬುದ್ಧಿ ಯಾವಾಗ ಸಾತ್ವಿಕ ಆಕೈತಿ ನೋಡ್ರಿ, ಅವಾಗ ಮನಸ್ಸು ನಿಶ್ಚಲ ಆಕೈತಿ. ಮನಸ್ಸು ನಿಶ್ಚಲ ಆದಾಗ ಇದನ್ನ ಅನುಭವ ಮಾಡ್ಕೊಳಕ್ ನಮಗೆ ಸಾಧ್ಯತೆ. ಸತ್ವಾತ್ ಸಂಜಾಯತೆ ಜ್ಞಾನಂ ಅಂತ. ಯಾವ ಜ್ಞಾನ? ಆತ್ಮಜ್ಞಾನ. ಸತ್ವ ಪ್ರಧಾನವಾದಂತಹ ಇರುವಿಗೆ ಅದು ಅನುಭವ ಕೊಡ್ತದೆ, ಮನಸ್ಸಿಗೆ ಅನುಭವ ಕೊಡ್ತದೆ. ರಜೋತಮೋ ಗುಣಗಳಿಂದ ಕೂಡಿತ್ತಂದ್ರೆ ಇದ್ರ ಕಡೆ ಲಕ್ಷ್ಯ ಕೊಡಕ್ ಹೋಗುದು. ಇಲ್ಲೇ ಕುಂತೇನಂದ್ರು ಸುಧಾ ತಮೋ ಗುಣದಿಂದ ನಿದ್ದೆ ಬರ್ತೈತಿ, ರಜೋ ಗುಣದಿಂದ ಮನಸ್ಸು ಚಂಚಲಕೈತಿ. ಅದಕ್ಕೆ ರಜೋ ತಮೋ ಗುಣಗಳನ್ನು ಹೊಡೆದಾಕಿ ಸಾತ್ವಿಕ ಬುದ್ಧಿ ಮನಸ್ಸು ಎಲ್ಲ ಸಾತ್ವಿಕ ಆದಾಗ ಇದು ಅನುಭವ ಮಾಡ್ಕೊಳಕ್ ಬರ್ತೈತಿ. ಅಂತ ಯುಕ್ತ ಆಹಾರ ತಗೋಬೇಕಲ್ಲ, ಬುದ್ಧಿ ಸಾತ್ವಿಕ ಆಗ್ಬೇಕ, ಸಾತ್ವಿಕ ಗುಣ ಆಗ್ಬೇಕಾರ. ಎಂತ ಅನ್ನ ಉಂತಿ ಅಂತ ಮನಸ್ಸು ಪಡಿತೀನಿ. ರಾಜಿ ಆಹಾರ ತಿಂದ್ರೆ ರಾಜಿ, ತಾಮಸಿ ಆಹಾರ ತಿಂದ್ರೆ ತಾಮಸಿ ಗುಣ ತಯಾರಕ್ಕವು. ಸತ್ವ ಪ್ರಧಾನವಾದ ಗುಣ ತಗೋಬೇಕಂದ್ರೆ ಅದು ಯುಕ್ತ ಆಹಾರ ವಿಹಾರ, ಯೋಗ್ಯವಾದಂತ ಆಹಾರ ತಗೊಂಡಾಗ ಸತ್ವ ಪ್ರಧಾನ ಆಕೈತಿ ಮನಸ್ಸು. ಏನ್ ಸಂಜೆ ತನಕ ನಾವೆಲ್ಲರೂ ತಲೆ ಕೆಡಿಸೋ ದಂಧೆದಾಗ ಅಡ್ಡಾಡ್ತೇವೆ ಒಂದಿನ, ಬುದ್ಧಿ ಸತ್ವ ಪ್ರಧಾನ ಆಗಂದ್ರೆ ಎಲ್ಲಿ ಆಗುತ್ತೆ? ಯಾವ ನಮಗೆ ಪ್ರಬಲ ಬಂಧಕ ಅದಾವ ಅವನ್ನ ಗಳಿಸಕ್ ಹೊಂಟೀವಿ ನಾವು. ಏನ್ ಹೆಣ್ಣು ಗಂಡು ಬಾಳೆ ಮಾಡ್ಕೊಂತ ಬಂದು ಜನ್ಮ ಜನ್ಮಾಂತರದಿಂದ ಐತಿದು. ಅದನ್ನ ಯಾರಿಗೂ ಕಲ್ಸಕ ಕಲಿಸುವ ಅವಶ್ಯಕತೆನೇ ಇಲ್ಲ ಅದು. ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ತ್ಯಾಗ ಜೀವನ ಕಲಿಸ್ಬೇಕು, ಏನ ರಾಗ ರಂಜನಾದಿಗಳನ್ನು ಕಲಿಸ್ಕೊಂತ ಕುಂಡಿರ್ಬೇಕು? ಅದರಿಂದ ಏನಾಗೈತೆ ನೋಡ್ಕೋ, ಇಂದ್ರಿಯ ಸಂಪರ್ಕ ಭೋಗದಿಂದ ಏನ್ ಲಾಭ ಮಾಡ್ಕೊಂಡೆ? ಶರೀರ ಬಿಡು ಮಠ ಮಾಡಿದೆ ನೀವು. ವಿಷಯದ ಸಂಪರ್ಕ ಭೋಗ ಒಂದ್ ಈ ತರ ಏನಾರ ಲಾಭ ಅದ್ರಾಗ ಎಲ್ಲಿ ಇಟ್ಟಂಗಾರ? ಇಷ್ಟ ದಿನ ಉಂಡದ್ದು ಹುಟ್ಟದ್ದು ಎಲ್ಲ ಬುರ್ರು ಬುಷಿ ಆಗಿ ಸರ್ವ ಪರಿಗ್ರಹ ಭೋಗ ತ್ಯಾಗ ಕಶ್ಯ ಸುಖಂ ನ ಕರೋತಿ ವಿರಾಗ. ಎಲ್ಲಾ ಭೋಗಗಳ ತ್ಯಾಗದ ವೈರಾಗ್ಯ ಯಾರಿಗೆ ಸುಖವನ್ನು ಕೊಡಲಾರದು ಅಂತ. ಸದ್ದ ಬಿಟ್ರೆ ಸದ್ದ ನಿನಗೆ ಅನುಭವ ಬರ್ತದೆ. ಇಷ್ಟು ದಿವಸ ಬಾಳೆ ಮಾಡ್ಕೊತ ಬಂದ್ರಲ್ಲ, ಅದರಿಂದ ಏನಾಗೈತೆ ಅನ್ನೋದು ನೋಡ್ಕೊ. ನಿಮ್ಗೆ ಬೇಕಾದದ್ದು ಏನಾರು ಸಿಕ್ಕೈತೇನ? ಇದೇ ಕ್ರಮದೊಳಗೆ ನಾವು ಮುಂದುವರೆದ್ರೆ ಅದ್ರ ಪರಿಣಾಮ ಅನುಭವಿಸ್ಬೇಕಾಗೈತಿಲ್ಲ. ನಾವು ಏನ್ ಮಾಡಿರ್ತೇವೆ ಅದರ ಕರ್ಮದ ದಾಖಲಾತಿ ಇರ್ತದ್ರಿ. ನೀ ವಿಷಯದ ಆಶಯ ಸಂಬಂಧ ಏನೆಲ್ಲ ಮಾಡಿ ನೋಡ, ಅದೆಲ್ಲ ದಾಖಲಾತಿ ಇರ್ತೈತಿ. ಏನ್ ಚಿತ್ರವೃತ್ತಿ ಎಲ್ಲ ರೆಕಾರ್ಡ್ ಇರ್ತದ ಅದು. ಏನ್ ನೀ ಯಾರಿಗೂ ಗೊತ್ತಿಲ್ಲ ಅಂತ ತಿಳಿದಿದ್ದೀನಿ? ಏನ್ ಎಲ್ಲದಕ್ಕೂ ಒಂದು ಸಾಕ್ಷಿ ಇದೆ, ಸಾಕ್ಷಿ ಚೇತ. ಏನ್ ಸಾಕ್ಷಿ ಭಾವದೊಳಗ ಐತೇನೆ. ನೀರು ಏನ್ ಮಾಡಿರ್ತಿ ಎಲ್ಲ ಗೊತ್ತಾಗೈತಿ. ಅವ್ರದ್ದು ಬಾಳೆ ನಡಿಲಿ, ನಮ್ದು ಬಾಳೆ ನಡಿಲಿ ಅನ್ನೋರು ಎಷ್ಟು ಮಂದಿ ಇದ್ರಿ ಅದಿರ್ ಹೇಳಿದ್ರೆ? ಕಾಮನಿ ಕಾಂಚನದ ಆಶೆಯಾಗಿ ಬಿದ್ರೆ ಪರಹಿತ ಕೆಲಸ ಏನ್ ಮಾಡ್ತೀರಿ ಹೇಳಿ ನೀವು? ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಬರೋದಿಲ್ಲ ನಿಮ್ಗೆ. ಆದ್ರೆ ಆಸೆ ಯಾಕೆ ಬಿತ್ತದ? ಎಲ್ಲ ನನಗೆ ಆಗ್ಲಿ ಅನ್ನೋದು ಸ್ವಾರ್ಥ ಮಾಡಕ್ ಹತ್ತೋದಿಲ್ಲ. ಅದು ಇನ್ನೊಬ್ಬರಿಗೆ ಹಿತ ಮಾಡಕ್ ಹತ್ತೋದಿಲ್ಲ. ಸ್ವಲ್ಪ ಇಲ್ಲ ಸ್ವಲ್ಪ ಸ್ವಾರ್ಥ ತ್ಯಾಗ ಮಾಡಿದಾಗ ಬರ್ತೈತಿ ಇನ್ನೊಬ್ಬರಿಗೆ ಹಿತ ಮಾಡಕ್. ಅದನ್ನ ಕಲೀಲಿಲ್ಲಲ್ಲ ನಾವು. ಅಂತ ಸಂಸ್ಕಾರದಾಗ ಬೆಳೆದಿವಿ. ಇನ್ನೊಬ್ಬರಿಗೆ ಹಿತ ಮಾಡ್ಬೇಕು ಅನ್ನೋ ಬುದ್ಧಿ ಇಲ್ಲ, ಬರೇ ಇನ್ನೊಬ್ಬರದ
ಅಪಹರಿಸ್ಬೇಕನ್ನೋದನ್ನ. ಹ್ಮ್ ಯಾವ ಲೋಕಕ್ಕೆ ಹೋದ್ರೂ ನಿನಗೆ ಸಮಾಧಾನ ಇಲ್ಲ ನೋಡು. ಯಾವ ಸ್ವರ್ಗ ಲೋಕದಾಗೂ ಇಲ್ಲ. ಏನ್ ಮನುಷ್ಯನ ಜನ್ಮಕ್ಕೆ ಬಂದಾಗ ಕೆಲಸ ಆಗುತ್ತೆ. ಅದಕ್ಕೆ ಮನುಷ್ಯನ ಜನ್ಮ ಶ್ರೇಷ್ಠ ಅಂತ ಹೇಳಿತು. ಮನುಷ್ಯನ ಜನ್ಮದಲ್ಲಿ ಮಾಡ್ಕೊಳ್ಳುವಂತ ಕೆಲಸ ಬಾಕಿ ಜನ್ಮದಾಗ ಮಾಡ್ಕೊಳಿಕ್ ಬರ್ತೈತೇನ್ರಿ? ಬರುದೂ ಇಲ್ಲ. ಪಾರಮಾರ್ಥ ಕಡೆ ಲೆಕ್ಕ ಕೊಟ್ಟೆ ಅಂದ್ರೆ ಬಾಳೆ ಹೆಂಗ್ ನಡೆದ್ರು ಬರೋಬ್ಬರಿ ಅನಿಸ್ತೈತಿ ನೋಡ್ರಿ. ಏನ್ ಪಾರಮಾರ್ಥ ಕೈ ಬಿಟ್ಟೆ ಅಂದ್ರೆ ಎಲ್ಲ ಹದಿಗೆಡ್ತೈತಿ ನೋಡ್ರಿ. ಅಖಂಡ ಆನಂದ ಸ್ವರೂಪದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಿದವಾಗ ಅವಧೂತ ಅಂತಾರೆ. ಏನ್ ದೌಡ್ ಈಗ ಸದ್ಯ ನಿತ್ಯ ಪೆಟ್ಟಿನವಾಗ ಈ ಕೆಲಸ ಮಾಡ್ಕೋಬೇಕು ನೋಡ್ರಿ. ನಾವು ಮುಂದೆ ಹಾಕೋಣ ಇನ್ನ ನೋಡೋಣ ಬಿಡಂತ ಹೋತ. ಹ್ಮ್ ಈ ಹೊರಪ ಮತ್ತೆ ಉಳಿದಿಲ್ಲ. ಹೌದಿಲ್ಲ? ಈ ಒಳ್ಳೆ ಹೊರಪು ಬರ್ತದಪ್ಪ ಒಂದೇ ತಿರ್ಬೇಕು ನಾನು ಅಂತ ಕೇಳುವಾಗ ಬಿಟ್ಟದ್ರೆ ಬೆರ್ತ ಕೂಡಲೇ ಇದನ್ನ ನೆನಪಿಸೋದ ಆಗುದಿಲ್ಲ. ಅಷ್ಟೊಂದು ಅಜ್ಞಾನ ಆವಷ್ಟು ಬರ್ತದೆ. ಇದ್ದೆಚ್ಚ ಎಚ್ಚರ ಆಗೋ ತನಕ ಎದುರೋಗಿರ್ತೀನಿ ನಾವು. ಹ್ಮ್ ಆನಂದದ ಭಾವದಾಗ ಇರ್ತೇವಿಲ್ಲ. ನಿದ್ದೆ ಎತ್ತಿ ಎಚ್ಚರ ಗುಂಟ ಎಚ್ಚರಾದಿ ನಿದ್ದೆ ಎತ್ತು ಮುಟ ಬರೀ ದುಃಖ ನಮಗೆ. ಏನ್ ಸಂಕಟ ತಪ್ಪಿದ್ದಲ್ಲ. ಅದಕ್ಕೆ ಸಂಕಟ ತಪ್ಪಿಸ್ಕೊಂಡು ಆರಾಮ್ ಇರ್ಬೇಕು ಅನ್ನೋ ಪುನಃ ಇನ್ನ ಸ್ವರೂಪ ಜಾಗೃತಿಯನ್ನು ಮಾಡ್ಕೊ. ಬೇರೆ ದಾರಿನೇ ಇಲ್ಲ ಇದಕ್ಕೆ. ಆತ್ಮೋದ್ಧಾರಕ್ಕಾಗಿ ಇಂದ್ರಿಯ ಜಯ ತನ್ನ ಕರ್ತವ್ಯದ. ಹೌದು, ಪ್ರತಿಯೊಬ್ಬರು ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಳ್ಬೇಕು. ಸಿಕ್ಕಂಗ ಇಂದ್ರಿಯಗಳನ್ನ ಮನಸ್ಸನ್ನ ಹರಿಬಿಟ್ಟೆ ಅಂದ್ರೆ ಎಲ್ಲ ಕಳ್ಕೋತೀನಿ. ಎಲ್ಲ ಮಾಡಿದ್ದೆಲ್ಲ ವ್ಯರ್ಥ. ಏನ್ ಒಳಗ್ ಕಪಟತನ ಇಟ್ಕೊಂಡು ಮ್ಯಾಗ ಡೋಂಗಿ ಭಕ್ತಿ ಮಾಡಿದ್ರೆ ಉಪಯೋಗ ಇಲ್ರಿ ಅಮ್ಮ. ಒಳಗ ಹೊರಗ ಒಂದೇ ಇರ್ಬೇಕು ಅಂತ. ಆತ್ಮೋದ್ಧಾರಕ್ಕಾಗಿ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಅತ್ಯವಶ್ಯದ. ಮೊದಲು ಈ ಕೆಲಸ ಮಾಡ್ಕೊ. ಇಂದ್ರಿಯ ಜಯವನ್ನು ನಾವು ಪಡ್ಕೊಳ್ಳಿಲ್ಲ ಅಂದ್ರೆ ಬ್ರಹ್ಮೋಪದೇಶಕ್ಕೆ ನಾವೆಲ್ಲ ಅಯೋಗ್ಯರು, ಅನರ್ಹರ ಕೊಡ್ಬಿಡುತ್ತೆ. ಒಂದು ಇಂದ್ರಿಯ ಹಿಡಿತದಾಗ ಇಟ್ಕೊಳಕ್ ಆಗೋಲ್ಲ ನಿನಗ, ಇನ್ನುಳಿದ ಎಲ್ಲಾ ಇಂದ್ರಿಯಗಳನ್ನ ಹಿಡಿತದಾಗ ಹೆಂಗ್ ಇಡ್ಬೇಕು? ಜಗತ್ತೆಲ್ಲ ಇದ್ರಾಗ ಬಿದ್ದು ಹೊಳ್ಯಾಡ್ಲಿಕ್ಕತ್ತಿಲ್ಲ. ಇಂದ್ರಿಯಗಳ ಮಜಾ ಮಾಡ್ಕೊಂತಾನೆ ಜೀವನ. ಇದೇ ಜೀವನಪ್ಪ, ಇದೇ ಎಂಜಾಯ್ ಮಾಡೋದು ನಡೆದ ನಮೂನಿ ಮಾಡ್ಕೊಂತ ಕುಂದ್ರು. ದಿನನಿತ್ಯ ನಮ್ಮ ಇರುವಿನ ಬಗ್ಗೆ ಹೇಳೋದು ಕೇಳೋದು ಮಾಡ್ಕೊಂತ ಇದ್ರೆ ಅಂತಃಕರಣ ದೋಷ ಎಲ್ಲ ಕಡಿಮೆ ಆಕೊಂತ ಬರ್ತದೆ. ಕರ್ಮಗಳಲ್ಲಿ ಕಾಮನೆ ಭಾವನೆಯನ್ನು ಇಡಬೇಡಿರಿ. ಹೆಂಡತಿ ಕೇಳಿ ಮಾಡ್ಕೊಂಡೆ ನಂಗೆ ಈ ಸುಖ ಕೊಡ್ತೀನ ಅಂತ ಕೇಳಿ ಮಾಡ್ಕೊಂಡೇನ? ಗಂಡನ್ನ ಸುಖ ಕೊಡ್ತೀವಿ ಅಂತ ಕೇಳಿ ಮಾಡ್ಕೊಂಡೇನ? ನೀನ ಆಕೆ ಅಂತೇಳಿ ಸುಖ ಐತಿ ಅಂತ ತಿಳ್ಕೊಂಡ ಕಲ್ಪಿಸ್ಕೊಂಡು ಮಾಡ್ಕೊಂಡಿ. ಆಕೆಯಾಗಿ ನೀನ್ ಅಂತೇಳಿ ಸುಖ ಐತಿ ಅಂತ ಕಲ್ಪಿಸ್ಕೊಂಡು ಗಂಡನ್ ಮಾಡ್ಕೊಂಡ. ಯಾರಿಗೆ ಯಾರು ಸುಖ ಶಾಂತಿಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಸಮಾಧಾನ ಶಾಂತಿಯನ್ನು ಕೊಡುವಂತ ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ.
ಕರ್ಮಗಳಲ್ಲಿ ಮನೆಯಲ್ಲಿ ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರಬೀಳಿರಿ ಅಂತ. ಏನ್ ವಿಷಯದ ಆಶಯ ಬಿಟ್ಟು ಹೋಗಕ್ ಹಚ್ಚೋದಿಲ್ಲ, ಮತ್ತು ಅಲ್ಲೇ ಸುಳ್ದಾಡ್ತೈತೆ ಅದು. ಒಂದೇ ದಿನ ದಿನ ಊರಿಗೆ ಹೋದ್ರೆ ಮತ್ತೆ ಯಾವಾಗ ಬಂದೇನು ದೌಡು ಹೋಗ್ಬೇಕಪ್ಪ ನಾ ಅಲ್ಲಿ ಅಂತ. ಹೌದಿಲ್ಲ? ಹೋಗಿ ಎಲ್ಲ ನೋಡ್ತಾನ, ಇಲ್ಲಿ ಏನೇನಾಗೈತೆ ನೋಡಿ ಮತ್ತೆ. ಅದು ಕೆಟ್ಟ ಹೋಗೋಣ ಏನಾರ ಆಗೇ ಬಿಟ್ಟಿರ್ತೈತ್ರಿ. ಅದ ಬದಲಾಗದೆ ಇದ್ದದ್ದೇನೆ, ಇದು ಬದಲಾಗದೆ ಇದ್ದದ್ದು. ಅದು ಸುಖ ಕೊಡ್ತೈತೆ ನಿನಗೆ. ಬದಲಾವಣೆ ಹೊಂದುದು ಯಾವ್ದೈತಿ ಅದು ದುಃಖ ಕೊಡ್ತೈತಿ. ಬದಲಾಗದೆ ಇದ್ದದ್ದು ಅದು ಸುಖ ರೂಪವಾದದ್ದೈತಿ. ಬದಲಾಗದೆ ಇದ್ದಂತ ವಸ್ತು ನೀನು ನೋಡಾವ್, ನೀನು ಬದಲಾಗಿಲ್ಲ. ನೋಡಿಸ್ಕೊಳ್ಳೋ ವಸ್ತು ಅದು ಬದಲಾವಣೆ ಆಗೈತಿ. ದೃಶ್ಯ ಎಲ್ಲ ಬದಲಾವಣೆ ಆಕೈತಿ, ಇದಕ್ಕಿದ್ದಂಗೆ ಇರುವುದಿಲ್ಲ ಅದು. ಅದಕ್ಕೆ ದೃಶ್ಯಕ್ಕೆ ವಿಲಕ್ಷಣವಾಗಿ ದೃಷ್ಟ ನೋಡಾವ, ಅದು ಎಂದೂ ಬದಲಾವಣೆ ಆಗುದಿಲ್ಲ. ಏನ್ ನೋಡುವ ಆತನಿಗೆ ಅರಿವಿಗೆ ಎಂದೂ ಚ್ಯುತಿ ಇಲ್ಲ, ಅರಿವಿಸ್ಕೊಳ್ಳೋದಕ್ಕೆ ಅಸ್ತಿತ್ವ ಇಲ್ಲ. ಅದಕ್ಕೆ ಅದು ಬದಲಾವಣೆಯನ್ನು ಹೊಂದದ. ಏನ್ ವಿಷಯದ ವ್ಯವಹಾರದಿಂದ ಮುಂಜಾನೆ ಸಂಜೆ ಮಟ್ಟ ಕಷ್ಟನ ಅನ್ನೋದು ಹೊಳಿಬೇಕಲ್ಲ ನಾವು. ಹೊಳೆದಾಗೆಲ್ಲ ಅದರಿಂದ ವಿಮುಖ ಆಗುದು. ಹೊಳಿದ ಬಹಳ ಕಠಿಣ. ವಿಷಯಾಸಕ್ತಿ ಬಿಡುವುದು ಧೀರರಿಗೆ ಮಾತ್ರ ಸಾಧ್ಯದ, ಕಂಡವರಿಗೆಲ್ಲ ಸಾಧ್ಯ ಆಗುವುದಿಲ್ಲ. ಸಣ್ಣವಿದ್ದಾಗ ಕಾಮ ಕ್ರೋಧಾದಿಗಳ ಕಾಟ ಇದ್ದಿದ್ದಿಲ್ಲ. ಆಯ್ತು ಸಿಕ್ತಿತ್ತು, ತಿಂತಿದ್ದಿ ಬೀಳ್ತಿದ್ದಿ. ಸಣ್ಣವಿದ್ದಾಗ ಯಾರು ಚಿಂತಿದ್ದಿದ್ದಿಲ್ಲ ನೋಡ್ರಿ. ದೊಡ್ಡ ಮಾದಿಂದ ಹತ್ತಿ ನೋಡ್ರಿ, ಹತ್ತು ಕಷ್ಟ. ಯಾಕ್ರಿ? ಸುಮ್ಮನೆ ಕುಂತ ಬೇಯ್ತಾರ ಮನ್ಯಾಗ, ನಿನ್ನ ಕುಂಡ್ರಿ ಕೊಡೋದಿಲ್ಲ. ಎದಕ್ ಕುಂತಿ ಇಲ್ಲಿ ಅಂತ, ಎದಕ್ಕೆ ಕೂಳಿಗಿದಿ ಯಾಕೆ ಕುಂತಿ ಇಲ್ಲಿ ಅಂತ ಬೇಯ್ತಾರ. ಆದ್ರೂ ಚೀತು ಅನಿಸ್ಕೊಂಡು ಮತ್ತು ಕೊಜ್ಜೆ ಹಾಕೊಂಡು ಕೂತೀವಿ ನಾವೆಲ್ಲ. ನಮ್ ಕೆಲ್ಸ ನಾವು ಮಾಡ್ಕೋಬೇಕು ನೋಡ್ರಿ, ಯಾರಿಗೆ ಭಾರ ಆಗುದಿಲ್ಲ. ನಾವು ಏನ್ ಮಾಡಾಕತ್ತೇವಿ ಅಂದ್ರೆ ನಾವು ಅಲ್ಲದನ್ನು ಮಾಡ್ಕೊಂತ ಕುಂತೇವಿ. ಬೇಕಾದದ್ದು ಬಿಟ್ಟೇವಿ, ಬೇಡಾದದ ಕಡೆ ಲಕ್ಷ ಕೊಟ್ಕೊಂಡ್ ಕುಂತೇವಿ. ರುಚಿಕರ ಆಹಾರವನ್ನು ಬೇಡದೆ ದೈವ ಯೋಗದಿಂದ ದೊರೆತ ಆಹಾರದಿಂದಲೇ ಸಂತುಷ್ಟಿಯನ್ನು ಹೊಂದಿರಿ. ವ್ಯರ್ಥವಾದ ಮಾತುಗಳನ್ನು ಆಡದೆ ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ ಅಂತ. ಏಕಾಂತ ಸ್ಥಾನದಲ್ಲಿ ಸುಖವಾಗಿ ಕುಳಿತು ಪರವಸ್ತುವಿನಲ್ಲಿ ಚಿತ್ತವನ್ನು ಸ್ಥಿರೀಕರಿಸಿರಿ. ಹೌದು, ನಿದ್ದೆ ಹತ್ತಿದಾಗ ಯಾವ ಪ್ರಕಾರ ಕಾಮನ ಕದನ ಇರುವುದಿಲ್ಲ, ಆ ಪ್ರಕಾರ ಎಚ್ಚರಿಕೆಯೊಳಗೆ, ನಿಜದ ಎಚ್ಚರಿಕೆಯೊಳಗಿದ್ರೆ ಆರಾಮ್ ಇರ್ತೀವಿ. ಯಾವ ಕಾಟನೂ ಇಲ್ಲ, ಕಾಮನ ಕಾಟದು ಇಲ್ಲ. ಅಲ್ಲಿ ತನ್ನಲ್ಲೇ ನಿಂತಾಗ ಎಲ್ಲೆಡೆ ಅನ್ನೋ ಭಾವ ಇಲ್ಲಿ ಬರ್ತದೆ. ಸದ್ಯಕ್ಕೆ ಶರೀರಕ್ಕೆ ವಿಷ ಹಾಕಿರು ತಗೊಳಕ್ ಇರ್ಬೇಕು. ಸದ್ಯ ನಿತ್ಯ ಪೆಟ್ಟಿನ ಮ್ಯಾಗ ಮನಿ ಕಡೆ ಹೊಳ್ ನೋಡ್ಬೇಡ ಅಂದ್ರೆ ಅಕ್ಕತ್ಯ. ಎಷ್ಟು ಮಂದಿ ಇದ್ರಿ ಇದ್ರಾಗಂತ. ಶಿವಾನಂದ ಹಚ್ಚವ್ರು ಇದ್ದಾಗ ನಿತ್ಯ ಪೆಟ್ಟಿನ ಮ್ಯಾಗ ನಮ್ ಬೆನ್ನ ಹತ್ತವ್ರು ಯಾರದ್ರಿ ಹೇಳ್ರಿ? ಅವ್ ಸೊಟಕ್ನಾಳದ ಕೆಂಚರೆಡ್ಡಿ ಯಾರ ಅಪ್ಪ ಅವ್ರ ಬೆಟ್ ಒಬ್ರ ಕೈ ಎತ್ತಿದ್ರಂತ, ಅಪ್ಪ ನಾ ಬರ್ತೇನೆ ನಿಮ್ ಕೂಡ ಅಂತ. ನಮ್ಮ ಮನ್ಯಾಗ ಅವದಾವ್ ಇವದಾವ್ ಸಮಸ್ಯೆ ಅದಾವ್, ನಾವ್ ಹೆಂಗ್ ಬರೋಣ ಅಂತ. ಹೌದಿಲ್ಲ? ಜವಾಬ್ದಾರಿ ನೀನು ಅನಾವಶ್ಯಕ ಹೊತ್ಕೊಂಡ್ ನೀ ಇಲ್ಲಿಲ್ಲೇ ನಡೀತಿತ್ತಿಲ್ಲ ಬಾಳೆ. ನೀ ತಿಳ್ಕೊಂಡಿ ನಾ ಇದ್ರೆ ನಡೀತೈತೆ. ಸುಧಾರಿಸ್ತಾವ, ಹೌದಿಲ್ಲ? ಇದು ಇರು ಮಠ ಏನ್ ಮನಿ ಉದ್ಧಾರ ಆಗ್ಲಿಲ್ಪ, ಅದು ಸತ್ತಿನ ಚಲೋ ಆಯ್ತು ನೋಡಂತಿರ್ತಾರ, ಹೌದಿಲ್ಲ? ಇದು ಈ ಮನಿ ದರಿದ್ರ ಮನೆಯಾಗಿರೋ ಮಠ ಏನು ಉದ್ಧಾರ ಆಗ್ಲಿಲ್ಲ, ಇದು ನಾವು ಸತ್ತಿನ ಚಲೋ ಆಯ್ತು. ನಾವು ಸುಧಾರಿಸ್ತಾರ ಅದನ್ನ. ಇದು ಮನಿ ಹಿಡ್ಕೊಂಡು ಕುಂತಿಪ್ಪ, ಇದನ್ನ ಯಾವಾಗ ಹೋಗ್ತೈತಿವೋ ಅಂತ ದಾರಿ ನೋಡಾಕತ್ತೀವಿ. ಬೇಸರ ಆಗ್ಬಾರ್ದು, ನಿನ್ ಕೆಲಸ ಮಾಡ್ಕೊ. ಅದಕ್ಕೆ ಹೇಳ್ಯಾರ ಅವ್ರು, ಮಗ್ಗ ಸೊಸಿಗೆ ಶನಿಯಾಗಿ ಮನೆಯಾಗಿರೋದಕ್ಕಿಂತ ಮುನಿಯಾಗಿ ಮನಿ ಬಿಡುದು ಚಲೋ ಅಂತ.
ಏನವು ಏನು ರಾಹುಕೇತು ಅಂತಾರ ಅವಕ್ಕ ಹೌದಿಲ್ಲ. ಅತ್ತಿ ಸೊಸಿ ಏನಪ್ಪ ಇವು ಒಳಗೆ ಕುಂತಪ್ಪ ನಮ್ಗೆ ಇವ್ಕಿನ ಹಾಕೊಂಡಿವಿ ಇವಕ್ಕೆ ಅಂತ ಬರ್ತೈತಿ ಒಳಗಾಲ ಅಂತ ಅವ್ರು ನೋಡ್ತಿರ್ತಾರ. ಕನ್ಯೆ ಕೊಡುವಾಗ ಮೊದಲೇ ಕೇಳ್ತಾರ ರಾಹುಕೇತು ಅದಾವಿಲ್ಲೋ ಅಂತ. ಇನ್ನೂ ಗಟ್ಟಿ ಅದಾವ ದೌಡ್ ಹೋಗುವಂಗದಾವ ಏನು ತುದಿಗೆ ಬಂದಾವ ನೋಡಿ ಕೇಳ್ತಾರ. ಹಂಗಾರೆ ಕೊಡಾಕ ಇಲ್ಲ. ರಾಹುಕೇತು ಎಲ್ಲಿ ಬಡದ್ ಹಾಕೋಣ ಮರ ಇವಕ್ಕಂತಾರ ಹೌದಿಲ್ಲ. ಹಾಕ್ಬೇಕಲ್ಲ ಮತ್ತ ಅವಕ್ಕ. ಹಾ ಈಗಿನ ಕಾಲದಾಗಂತಿ ಅದು ಬಹಳ ಇದಾಗಿಬಿಟ್ಟೈತಿ. ಅವ್ನು ನೋಡವ್ರ ಇಲ್ಲ ಯಾವ ತಾತಾರ ಏ ಪಂಡ್ರಾಪೋಳಿಗೆ ಹೊಡಿರಿ ಅಂತಾರ. ಕರೀನ ಹಂಗಾಗೈತ. ಎಲ್ಲಾರ ಹೋಗಲ್ಲ ಬಿಟ್ಟು ಬರ್ತಾರ ಹೋಗಿ ತಂದೆ ತಾಯಿನ ಕರ್ಕೊಂಡು ಹೋಗಿ ಎಷ್ಟೋ ಮಂದಿ ಬಿಟ್ಟು ಬಂದಾರ ಹೋಗಿ ಗೊತ್ತಾಗಲಂಗ ಪಾಪ. ಏ ಶರೀರದ ಸ್ಥಿತಿಗತಿ ಯಾವಾಗ ಯಾರ್ದು ಹೆಂಗಿರ್ತೈತಿ ಯಾರಿಗೆ ಹೇಳಿಕ್ ಬರ್ದು ನೋಡು. ಕ್ಷಣಕ್ಕನ ಬದಲಾವಣೆ ಯಾಕಂತ ಇರ್ತೈತಿ. ಯಾವ ಪುಣ್ಯಾತ್ಮ ಇದನ್ನ ವಿಚಾರ ಮಾಡವ್. ಸಂಸಾರದ ಬೆಂಕಿ ಯಾರಿಗೆ ಸುಡ್ಲಿಕ್ಕೆ ಹತ್ತಿದೆ ಅವ್ರಿಗೆ ಅದರಾಗಿಂದ ಪಾರಾಗಬೇಕು ಅನ್ನೋದು ಹತ್ತದ ನಾವು. ಹೌದು, ಮನಿಗೆ ಬೆಂಕಿ ಹತ್ತಿದಾಗ ಹೆಂಗ ಹೊರಗೆ ಓಡಿ ಬರ್ತೀಯಲ್ಲ ದೌಡ ನಾ ಒಬ್ಬವನು ಪಾರಾದ್ರ ಸಾಕು. ಯಾರನ್ನೂ ನೋಡುದಿಲ್ರಿ. ಬೆಂಕಿ ಹತ್ತೈತಿ ಮನಿಗೆ ಅನ್ನೋ ಸುದ್ದಿ ನಿನಗ್ ಬಂತಂದ್ರೆ ಎಲ್ಲಾ ಬಿಟ್ಕೊಟ್ಟು ಯಾರನ್ನು ನೋಡುದಿಲ್ಲ. ನಾವ್ ಒಬ್ಬ ಪಾರಾದ್ರ ಸಾಕಪ್ಪ. ಉಳಿದವ್ರನ್ನ ಯಾರನ್ನು ನೋಡುದಿಲ್ಲ ನಾವು. ಹಿಂದಗಡೆ ನೋಡು ನಾವೊಬ್ಬ ಮೊದಲು ಪಾರಾದ್ರ ಸಾಕು. ಹಂಗಾಗಿ ಸಂಸಾರದ ತಾಪದಿಂದ ಯಾವಾಗ ಪಾರಾದೇನಪ್ಪ ಅಂತ ಹತ್ಬೇಕು ಉತ್ಕಟ ಇಚ್ಛೆ. ಎದನ್ನು ನೋಡಕ್ ಹೋಗುದಿಲ್ಲ ನಾವು. ಅದ್ ಹಂಗಾಗ್ಬೇಕು ಇದು ಹಿಂಗಾಗ್ಬೇಕು ಅದನ್ನ ಶುದ್ಧ ಮಾಡ್ಬೇಕು ಯಾವ್ದನ್ನು ನೋಡಕ್. ಎಲ್ಲಿ ಉಳಿತೈತಿ ನಿನಗೆ ಬೆಂಕಿ ಹತ್ತಿ ಅಂದ್ರೆ ಮನಿಗೆ ಓಡಿ ಹೊಕ್ಕಿದ ಊಡ ಯಾವಾಗ ಪಾರಾದೇನು. ಹಂಗ ಮುಮುಕ್ಷತ್ವ ಬರ್ಬೇಕು. ಈ ಜಗತ್ತು ಆಗುಗಳನ್ನೆಲ್ಲ ಮರೆತು ಕೇವಲ ನಾನು ಇದರಿಂದ ಬಿಡುಗಡೆ ಹೊಂದಬೇಕು, ಆ ಮುಕ್ತಿಯ ಸ್ಥಿತಿಯನ್ನು ಹೊಂದಬೇಕು, ನಾನಾ ಮುಕ್ತಿದ್ದೇನೆ ನಾನು ಹೋಗ್ತು ಹೋಗ್ಕೊಂಡು ಉತ್ಕಟ ಇಚ್ಛಾ ಬೇಕಲ್ಲ. ಏನ್ ಎಲ್ಲಿ ತನಕ ಇದ್ರಾಗ ಸುಖ ಬುದ್ಧಿ ಐತಿ ಅಲ್ಲಿ ತನಕ ನಿನಗೆ ಮುಮುಕ್ಷತ್ವ ಉಂಟಾಗುದ. ಬಾಳೆದಾಗ ಆಸಕ್ತಿ ಹೋಗದ ಹೊರ್ತಪ್ಪ ಇದು ಹತ್ತುದ ಇಲ್ಲ. ಈ ಹಪರ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂತ ಬುದ್ಧಿಗೆ ಪರಮಾರ್ಥ ಹತ್ತುದಿಲ್ಲ ಅಂತ ಅದಕ್ಕೆ ಹೇಳ. ಇದ ಮಜಾ ಅನ್ಸೈತಿ ಒಳ್ಳೆ ಚಂದ ಕಂಡೈತಿ ನಿನ್ ಜೀವನ. ನಾಳೆ ಇದ್ರ 1000 ಪಟ್ಟು ಸಂಕಟ ಹೊಂದ್ಬೇಕಾಗೈತಿ ನೋಡಿ. ನಮ್ಗ ಇನ್ನ ಬಾಳೆದಾಗ ಚಂದ ಆಗುದು ನಡೆದೈತಿ. ಏನ್ ಎಣ್ಣೆದವ್ರು ಒತ್ತಾಯ ಮಾಡಿರೋದು ಹೊಳಿದಲ್ರಿ. ಇದು ಸ್ವತಃ ನಾವು ಇದ್ರ ಬಗ್ಗೆ ವಿಚಾರ ಮಾಡ್ಬೇಕು. ಏನ್ ಹೆಂಡತಿ ಮಾಡ್ಕೊಂಡ್ರೆ ಆರಾಮ್ ಇರ್ತೇನಿ, ಗಂಡನ ಮಾಡ್ಕೊಂಡ್ರೆ ಆರಾಮ್ ಇರ್ತೇನಿ, ಮಕ್ಕಳನ್ನ ಹಡಿದ್ರೆ ಆರಾಮ್ ಇರ್ತೇನೆ ಅಂತ ನೀ ಕಲ್ಪನಾ ಮಾಡ್ಕೊಂಡ್ ಕುಂತೀನಿ. ಹೆಂಡತಿ ಅವಕ್ಕಿಂತ ಮೊದಲು ಆರಾಮ್ ಇದ್ದೇನೋ ಇಲ್ಲ. ಏನ್ ಹೆಂಡತಿ ಆದ್ಮ್ಯಾಗ ಆರಾಮ್ ಗೊತ್ತಾತೇನ? ಗಂಡನ ಆದ್ಮ್ಯಾಗ ಆರಾಮ್ ಗೊತ್ತಾತನ? ಪ್ರತಿಕೂಲ ಆದ್ಕೂಲೆ ಮಠಕ್ ಬರುದು ಹೌದಿಲ್ಲ. ಅಲ್ಲಿ ಮನ್ಯಾಗ ಅನುಕೂಲ ಆದ್ಕೂಲೆ ಮಠದ ಕಡೆ ಹೊಳ್ಳಿ ನೋಡುವಂಗಿಲ್ಲ. ಅದು ಹೆಂಡ್ರ ಮಕ್ಕಳ ಕಾಟಕ್ಕ ಎತ್ತಾಗ ಹೋಗತ್ತಾಗ ಯಾಕ ಕುಂತಿ ಇಲ್ಲಿ ಮಠದ ಕಡೆ ತಿಮ್ಯಾಕತ್ವ ಅಂದ್ರೆ ಬರ್ತಿ ಇತ್ತಾಗ. ಅವು ಅನುಕೂಲ ಆಗಿದ್ವು ಅಂದಿತ್ತಾಗ ಹೊಳ್ಳಿ ನೋಡುದಿಲ್ಲ ಯಾರು. ಎದಕ್ ಬೇಕಾಗಿತ್ತಪ್ಪ ನಮ್ಗ? ನಾವು ಆರಾಮನ ಇದೇವಂತ ಸ್ವರ್ಗದಾಗ ಅದೇವಂತ ಬೆಚ್ಚಕ್ಕೆ ಬಂದಾಗಿ ಮನಿ ಚಲೋತನ ಮನಿ, ಚಲೋತನ ಕೈಯಾಗ ದುಡ್ಡು, ಚಲೋತನ ಹೆಂಡತಿ, ಚಲೋತನ ಗಂಡ ಮಕ್ಕಳು ಇದ್ವು ಅಂದ್ರೆ ಸ್ವರ್ಗಕ್ಕೆ ಕಿತ್ತು ಹಚ್ಚಂದ ಸರ್ವಜ್ಞ ಅಂದ ಹೌದಿಲ್ಲ. ಎದಕ್ ಬೇಕಪ್ಪ ನಮ್ಗಂತ? ಬೆಚ್ಚನ ಮನೆಯಾಗಿ ಬೆಚ್ಚಕ್ಕೆ ಬಂದಾಗಿ ಇಚ್ಛೆಯನ್ನು ಅರಿಯುವ ಸತಿಯಾದುಡೆ ಸ್ವರ್ಗಕ್ಕೆ ಕಿತ್ತು ಹಚ್ಚಂದ ಸರ್ವಜ್ಞ ಅಂತ.
ಹ್ಮ್ ಅದ್ರ ಸುಖ ಬುದ್ಧಿ ಅವು ಹಂಗೆ ಇರ್ತಾವನು. ಬದಲಾವಣೆ ಅಕ್ಕಾವು. ಏನ್ ಎಷ್ಟೋ ದಿನ ಚಲೋ ತಂಗಿದ್ ಮತ್ತೆ ಅವು ಕೆಟ್ಟ ಬಿಡ್ತೈತಿ, ಮನುಷ್ಯನ ಸ್ಥಿತಿ ಉಳಿದಿಲ್ಲ. ಅದರ ಮಾರಿ ಹತ್ತ ಏನ್ ಸೂಕ್ಷ್ಮ ಶರೀರದೊಳಗಿನ ವಾಸನೆಗಳ ನಾಶ ಆಗುವುದು ಬಹಳ ಕಠಿಣ ಅದ. ಏನ್ ಹೊರಗೆಲ್ಲ ಬಿಡ್ಬೋದು, ವಾಸನಾ ಶರೀರ ಏನೈತಲ್ಲ ಮತ್ತು ಅದು ನಾಶ ಆಗುದಿಲ್ಲ. ಜ್ಞಾನ ಆಗದ ಹೊರತ ವಾಸನಾ ಶರೀರ ನಾಶ ಆಗುದಿಲ್ಲ. ಸೂಕ್ಷ್ಮ ಶರೀರನ ವಾಸನಾ ಶರೀರ ಇದು ಕರ್ಮಕ್ಕನುಸಾರವಾಗಿ ಹೋಗ್ತಿದ್ದು ಶರೀರ, ಜಡ ಶರೀರ. ಅದ ಸೂಕ್ಷ್ಮ ಶರೀರ ಹೋಗಿರುವುದಿಲ್ಲ. ಅದು ಗಾಳಿ ರೂಪದಿಂದ ತಿರುಗ್ತೈತಿ ವಾಸನಾ ಕಟ್ಕೊಂಡ ಜೀವ. ಏನ್ ನೋಡಿ ಅವರು ಪ್ರತ್ಯಕ್ಷ. ನಿನ್ಯಾರು ಬಂದಿತ್ತಲ್ಲ ಒಂದು ಇವ್ರದ್ದು ಕುಬಳೆ ಅಂತ, ಹೌದಿಲ್ಲ? ಈಕಿನ ಬಿಡುದನ ಇಲ್ಲ, ನಾವು ಈಕಿನ ತಗೊಂಡೋಕ್ಕೇವ್ ಈಕಿನ ಅಂತ ಕುಂತಿತ್ತು. ವಾಸನಾ ಶರೀರ ನಾಶ ಆದಾಗ ಕೆಲಸ ಆಗುದಿಲ್ಲ. ಏನ್ ಅದು ಕಾರಣ ಶರೀರದೊಳಗೆ ಅಡಗ್ತೈತಿ, ಮತ್ತದು ವ್ಯಕ್ತ ಆಗ್ತೈತಿ, ಪರಂತು ನಾಶ ಆಗಿರುದಿಲ್ಲ. ನೀ ಯಾರಿದ್ದೇನು ಅಂತ ಜ್ಞಾನ ಮಾಡ್ಕೊಂಡಾಗ ಅದು ವಾಸನಾ ನಾಶ. ವಾಸನಾ ನಾಶ ಆದಾಗ ಅದಕ್ಕೆ ಮುಕ್ತ. ಅವಾಗ ಜೀವ ಸತ್ಯವಂತ, ಅಸ್ತಿತ್ವ ಅದಕ್ಕೆ ಉಳಿಲಿಲ್ಲ. ಇಲ್ಲ, ಇಲ್ಲಿ ತನಕ ವಾಸನೆ ಇರ್ತಾವ ಅಲ್ಲಿ ತನಕ ಇರುವುದನ್ನ ಸೂಕ್ಷ್ಮ ಶರೀರ ನಾಶ ಆಗಿರುವುದಿಲ್ಲ. ನೀ ಯಾರದೇನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಈ ವಾಸನೆಗಳೆಲ್ಲ ಸಮೂಲವಾಗಿ ನಾಶ ಆಗ್ಬೇಕು. ನಾವು ತಿಳ್ಕೊಂಡ್ಬಿಟ್ಟೇವಿ ಈ ಶರೀರವಾದ್ರೆ ನಮ್ಮದು ಮುಗೀತಿ ಅಂತ. ಮುಗಿಲಿಲ್ಲ. ವಾಸನೆ ಕಟ್ಕೊಂಡು ಹಂಗೆ ತಿರ್ತೈತಿ. ಎಲ್ಲಾ ಜೀವಿಗಳು ಮುಕ್ತ ಆಗುವವರೆಗೂ ತಿರುಗುದ. ಮುಕ್ತ ಆಗ್ಬೇಕಂದ್ರೆ ಯಥಾರ್ಥ ನಾನು ಯಾರಿದ್ದೇನೆ ಅನ್ನೋದು ಹೊಳಿಬೇಕಲ್ಲ. ನನಗೆ ಬಂಧನನ ಇಲ್ಲ ಅನ್ನೋದು ಹೊಳೆದಾಗ ಏನ್ ಈ ವಾಸನಾ ಶರೀರ ನಾಶ ಆಕೈತಿ. ಸಮಾಧಿ ಬಂದಿ ಖಾತ್ರಿ ಮಾಡ್ಕೊಂಡಾಗ ಹೋಗ್ತೈತಿ. ಪಿಶಾಚಿಗಳು ನಮಗೆ ಹೆದರದೇ ಇದ್ರು ಕರ್ಮಕ್ಕನುಸಾರ ಗಂಟು ಬೀಳ್ತಾವು. ಹೌದು, ಕರ್ಮ ಹಿಂದಿನ ಜನ್ಮದ ಕರ್ಮ. ಪಿಶಾಚಿ ಕಾಡೋದು ಇವೆಲ್ಲ ಬರ್ತಾವಲ್ಲ, ಪಿಶಾಚಿ ಕಾಟ ಹಿಂದಿನ ಜನ್ಮದ ಕರ್ಮದಿಂದ ಬರ್ತಿರ್ತಾವೆಲ್ಲ. ಮುತ್ತಿನ ಮನೆಗಳಲ್ಲಿ ದಾರವನ್ನು ಪೋಣಿಸಿದಂತೆ ಕಲ್ಪನೆಗಳಲ್ಲಿ ಅರಿವು ಅನುಸೂತವಾಗೈತಿ. ಹ್ಮ್ ಎಲ್ಲಾ ಕಲ್ಪನೆಗಳಿಗೆ ಆಧಾರನ ನಿನ್ನ ಇರುವುದು. ಎಲ್ಲಾ ಸರಕು ಮುತ್ತುಗಳಿಗೆ ಆಧಾರ ಹೆಂಗ ದಾರ ಐತಿ, ಹಂಗ ಎಲ್ಲಾ ಕಲ್ಪನೆಗಳಿಗೆ ಆಧಾರನ ನಿನ್ನ ಇರು ಸ್ವರೂಪ. ಅದರ ಅನುಸಂಧಾನ ಮಾಡು. ಮುತ್ತುಗಳನ್ನು ಸರಿಸಿದಾಗ ಅಲ್ಲಿ ಮಧ್ಯದಲ್ಲಿ ಏನೈತೈತಿ, ದಾರನ ಅನುಭವ. ಹಂಗೆ ಎರಡು ಕಲ್ಪನೆಗಳ ಮಧ್ಯದಲ್ಲಿ ಆನಂದದ ಅನುಭವತಿ ಎಲ್ಲರಿಗೆ ಆಕೈತಿ. ಧ್ಯಾನ ಕೂತಾಗಿದ ಪ್ರಯತ್ನ ಮಾಡ್ಬೇಕು, ಕಲ್ಪನೆಗಳನ್ನು ಸರಿಸೋದು. ಒಂದು ಕಲ್ಪನಾ ಅಡಿಗೆ ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಮಧ್ಯಂತರ ಸ್ಥಿತಿ ಒಳಗೆ ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೆ ಇದು ಆನಂದದ ಅನುಭೂತಿ ಆಗ್ತೈತಿ. ಇದನ್ನ ಅಭ್ಯಾಸ ಮಾಡ್ಬೇಕು ನಾವು ಸತತ. ನಾವು ಕಲ್ಪನೆಗಳ ಸಂಧಿ, ಒಂದು ಕಲ್ಪನಾ ಅಡಿಗೆ ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಮಧ್ಯಂತರ ಸ್ಥಿತಿ ಒಳಗೆ ಎಲ್ಲರಿಗೂ ಅನುಭವ, ಅದರ ಅನುಸಂಧಾನ ಮಾಡೋದು ಧ್ಯಾನ. ಅಲ್ಲಿ ಮನಸ್ಸು ಅದು ದೀರ್ಘಾವಧಿ ಅಭ್ಯಾಸ ಮಾಡಿದಾಗ ನೀನು ಯಾರಿದ್ದೇನೋ ಅಂತ ಅನುಭವ ಆಗಕ್ಕೆ ಶುರು ಆಗ್ತೈತಿ. ವಿಷಯದ ವ್ಯಾಮೋಹಕ್ಕೆ ಬಿದ್ದರೆ ತಾಳಿಗೆ ಬರುದೇ ಇಲ್ರಿ. ಅದ್ ಕಡೆಕಾಗೋದು ಭಾಳ ಕಠಿಣ ಅದಾಗಿಂದ. ಏನ್ ಅದಕ್ಕೆ ಮಕ್ಕಳಿಗೆ ಸಣ್ಣದಿರ್ತ ಆ ವಿಷಯದ ವ್ಯಾಮೋಹ ಹತ್ತದಂಗೆ ತರಬೇತಿ ಕೊಡ್ಬೇಕು. ಅಂತ ವಾತಾವರಣದೊಳಗೆ ಬೆಳೆಸ್ಬೇಕು ನಾವು ಮಕ್ಕಳನ್ನ. ಏನ್ ಜ್ಞಾನಿಗಳಿಗೆ ಮನಸ್ಸಿಲ್ಲ, ಅವರಿಗೆ ನಿದ್ರೆ ಸ್ವಪ್ನ ಸುಷುಪ್ತಿಗಳಿಲ್ಲ. ಹೌದು, ಮನಸ್ಸಿಲ್ಲ ಅಂದ್ಮೇಲೆ ಮನಸ್ಸಿನ ಅವಸ್ಥೆಗಳು ಅವ್ರಿಗಿಲ್ಲ. ಇವೆಲ್ಲ ಎಚ್ಚರ, ಕನಸು, ನಿದ್ರೆ ಇವೆಲ್ಲ ಮನಸ್ಸಿನ ಅವಸ್ಥೆಗಳಿಲ್ಲ. ಶರೀರದ ಅವಸ್ಥೆಗಳು ನಿನಗೆ ಸಂಬಂಧ ಇಲ್ಲ, ಮನಸ್ಸಿನ ಅವಸ್ಥೆಗಳು ನಿನಗೆ ಸಂಬಂಧ ಇಲ್ಲ. ಎಲ್ಲವನ್ನ ಮೀರೈತಿ ನಿನ್ನ ಇರುವಂತ. ಏನ್ ಯಾವ ಅವಸ್ಥೆಗಳಿಗೂ ಒಳಪಡದೆ ಅವುಗಳಿಗೆಲ್ಲ ಸಾಕ್ಷಿಯಾಗಿದ್ದದ್ದು ಅದ ನಿನ್ನ ನಿಜ. ಪುಸ್ತಕದ ಜ್ಞಾನದಿಂದ ಸಂಶಯ ನಿವಾರಣೆ ಆಗುದಿಲ್ಲ.
ಏನ್ ಧ್ಯಾನ ಕೂತ್ ಸಮಾಧಿ ಹಚ್ಚಿದಾಗ ಎಲ್ಲ ಸಂಶಯಗಳು ನಿವಾರಣೆ ಆಗ್ತಾವೆ. ವಿದ್ಯಂತೆ ಹೃದಯ ಗ್ರಂಥಿ ಚಿದ್ಯಂತೆ ಅಸ್ಯ ಸಂಶಯ ಕ್ರಿಯಂತೆ ಜಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟಿ ಪರಾವರಿ ಅಂತ ಎಲ್ಲವೂ ನಾಶ ಆಗಬೇಕು. ಸ್ವರೂಪದ ಜ್ಞಾನವನ್ನು ಮಾಡ್ಕೊಂಡೇನು ಮೊದಲ ಆ ಕೆಲಸ ಮಾಡ್ಕೊ. ಯಾವುದನ್ನು ತಿಳಿದ್ರೆ ಎಲ್ಲವನ್ನ ತಿಳಿದಂಗೆ ಆಗುದು ಯಾವುದು ಅಂದ್ರೆ ಆತ್ಮಜ್ಞಾನ, ಸ್ವರೂಪ ಜ್ಞಾನ. ಪುಸ್ತಕದ ಜ್ಞಾನದಿಂದ ಸಂಶಯ ಎಂದೂ ಹೋಗುವುದಿಲ್ಲ. ಸಮಾಧಿ ಹತ್ತಿದಾಗ ಎಲ್ಲ ಸಂಶಯಗಳ ನಿವಾರಣೆ ಆಗುವುದು. 1 ತಾಸು ಶ್ರವಣ ಆದ್ರೆ 2 ತಾಸು ಮನನ ಮಾಡಬೇಕು, 3 ತಾಸು ನಿಧಿಧ್ಯಾಸನ ಮಾಡಬೇಕು. ಅಂದ್ರೆ ಆತ್ಮಭಾವದಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಬರ್ತದೆ. ಈ ಅಜ್ಞಾನ ಅಥವಾ ಮಾಯೆ ಇದು ಕಲ್ಪನಾ. ಇದು ಏನ್ ಈ ಅಜ್ಞಾನದ ಆವರಣ ನಿನ್ನ ಇರುವನ್ನು ತಿಳಿಲಂಗ್ ಮಾಡುತ್ತೆ. ಏನ್ ಅದಕ್ಕೆ ಈ ಕಲ್ಪನೆಗಳನ್ನೆಲ್ಲ ಸರಿಸೋ ಪ್ರಯತ್ನ ಮಾಡು. ಅವರು ಇರುವ ಆನಂದ ವಿಕಾರಿಸಿ ಏನ ಜಗತ್ತಾಗಿ ವಿಕರಿಸಿ ಜಗತ್ತಾಗಿಲ್ಲ. ಏನ್ ಅದು ಇರುವಂಗ ಐತೆ. ನೀನ್ ಕಲ್ಪನಾದಾಗಿದೆ ತೋರ್ತೈತಿ ಜಗತ್ತು. ಜಗತ್ತ ಅದನ್ನು ಕೂಡಿಸಿ ಆತು ಅಂದ್ರೆ ಏನ್ ಸೃಷ್ಟಿ ಕ್ರಮ ಹೇಳ್ತಾರಲ್ಲ, ನಿಜವಾಗಿ ಇಲ್ಲ ಇಲ್ಲ. ಇದ್ದದ್ದ ಜರಾಗಿದ್ದು ಇದನ್ನ ಯಾವುದೇ ಜ್ಞಾನದಲ್ಲಿ ತೆಗೆದು ಹಾಕಿದ್ದಿಲ್ಲ. ಇಲ್ಲದ್ದೆ ನಡಬರ್ಕ ತೋರಿದ್ದು ಈ ಶರೀರ ಕೂಡ. ಮನುಷ್ಯನ ವಿಕಾರಗಳು ಮನಸ್ಸಿನಾಗ ಅದಾವ. ನಿದ್ದೆ ಆರಾಮಿಗೇನು ಹಚ್ಚಿಲ್ಲವು. ಆ ಮನಸ್ಸು ತಾನ ಆರಾಮಿನ ಕೂಡ ಆರಾಮಾಗಿ ಉಳಿತೈತಿ. ಏನ್ ಮನುಷ್ಯನ ವಿಕಾರಗಳನ್ನ ಹಚ್ಕೊಳ್ದಂಗ ಐತೆ ಅದು ತನ್ನ ಇರು. ಹಚ್ಚಲಿಕ್ಕೆ ಆಗುವುದೇ ಇಲ್ಲ. ಕೇಳಿ ತಿಳ್ಕೊಂಡು ಸುಖ ಹೊಂದಬೇಕನ್ನೋ ಪುಣ್ಯಾತ್ಮರಿಗಷ್ಟ ಈ ವಿಚಾರವನ್ನ ಹೇಳ್ಕೊಡ್ಬೇಕು. ಕಂಡಲ್ಲಿ ಇದನ್ನ ಮಾತಾಡಕ್ ಹೋಗ್ಬಾರ್ದು. ಏನೇನೋ ಸಂಶೋಧನೆ ಮಾಡ್ತೇವೆ ಅಂತೀರಲ್ಲ, ಬೋಳ್ಸಿದ್ ಕೂದಲ ತೆಲಿಗೆ ಹೆಚ್ಚಾಕ್ ಬರ್ತದೆ ನಿಮ್ಗೆ? ಯಾವ ಜನ್ಮದ ಶರೀರ ಉಳ್ದತ್ ಹೇಳಿ, ಯಾವ ಜನ್ಮದ ಗಂಟು ಗದ್ದೆ ಉಳಿದವು ಅನ್ನೋದನ್ನ ಹೇಳ್ತೀನಿ. ಮತ್ತೆ ಯಾಕೆ ಇಷ್ಟು ಪ್ರಯತ್ನ ನಡೆಸಿದ್ರೆ ಇದೇನ್ ಲಾಭ ಮಾಡ್ಕೊಂಡ್ರೆ ಹೇಳಿ? ಮಹಾತ್ಮರ ಸಂಘದಲ್ಲಿ ಇದ್ದಂತ ನಿರ್ಭಯತೆ ಮತ್ತೆಲ್ಲಿಯೂ ನಮಗೆ ಸಿಗುದಿಲ್ಲ ನೋಡ್ರಿ. ಏನ್ ಇಲ್ಲಿ ಉತ್ತಮ ಸಂಸ್ಕಾರಗಳನ್ನ ಮಾಡಿ ಮತ್ತೆ ಜಡ ಬುದ್ಧಿ ಜಡ ಸಂಘದ ಕೂಡ ಬೇರೆತೆ ಅಂದ್ರೆ ಅದನ್ನು ಸುಧಾ ಕಳ್ಕೊಂಡ್ಬಿಡ್ತೀನಿ. ನಿಮ್ಮ ಈ ಶಾಲೆ ಕಾಲೇಜುಗಳಲ್ಲಿ ಕಲಿಯುವಂತಹ ವಿದ್ಯೆ ಅದು ವಿದ್ಯೆ ಅಲ್ಲ. ಏನ್ ಅಧ್ಯಾತ್ಮ ವಿದ್ಯಾನ ನಿಜವಾದ ವಿದ್ಯೆ ಅಂತ. ಏನ್ ತನಗೆ ಕಾಯಂ ಶಾಂತಿ ಕೊಡ್ತಕ್ಕಂಥ ವಿದ್ಯೆಗೆ ಪರ ವಿದ್ಯೆ ಅಂದಾರ. ಅದ ಶ್ರೇಷ್ಠವಾದಂಥ ವಿದ್ಯೆ ಅಂತ. ಬರೀ ಹೊಟ್ಟೆ ತುಂಬಿಕೊಳ್ಳೋ ವಿದ್ಯೆ ಅಂದಿಲ್ಲ. ಏನ್ ಶ್ರೋತ್ರಿಯತ್ವ ಇರ್ಲಿಕ್ಕೂ ಬ್ರಹ್ಮನಿಷ್ಠತ್ವ ಇರ್ಬೇಕು ನೋಡಿ. ಬ್ರಹ್ಮನಿಷ್ಠತ್ವ ಇದ್ರೆ ಶ್ರುತಿ ತಾನ ಬೆನ್ನು ಹತ್ತಿ ಬರ್ತದೆ. ಏನ್ ಇಲ್ಲ ನಾಯಿಯಾಗಿ ತಾನೇ ಬಂದು ಬ್ರಹ್ಮನಿಷ್ಠ ಇದಕ್ಕೆ ಅನುಭವಕ್ಕೆ ತಾನೇ ಹೊಂದಬೇಕು. ಏನ್ ಸ್ವತಃ ನೀ ಅನುಭವ ಮಾಡಿ ಖಾತ್ರಿ ಮಾಡ್ಕೋ ಅಂದಾಗ ತಿಳಿದೈತಿ ಇದು ನಮಗೆ. ನೀ ಅನುಭವ ಇಲ್ಲಲ್ಲೇ ಬರೀ ಮಾಹಿತಿ ಮಾಡ್ಕೊಂಡ್ರೆ ಏನಾಯ್ತು? ಚೈನಿ ಹೊಡ್ಯಾಕೆ ನಡೀತೈತಿ. ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿರ್ ದೊಡ್ಡದೇನು ಸ್ವಾನ ಸೂಕರಂದದಿ ಹೊಟ್ಟೆ ಹೊರೆದುಕೊಂಡೇ ಅಂತ. ಚೈನಿ ಹೊಡ್ಯಾಕ ಕಷ್ಟ ಇದೆ. ಅದನ್ನ ಅನುಭವಕ್ಕೆ ತಗೊಂಡಿರೋದು ಆಗಬಲ್ಲ ನಮಗೆ. ಉತ್ಕಟ ಇಚ್ಛಾ ಇದ್ರೆ ಮುಮುಕ್ಷತ್ವ ಇದ್ರೆ ಬರ್ತೈತೆ ಅದು ಅನುಭವಕ್ಕೆ ತಗೋಬೇಕಂತ. ಯಾರಿಗಿದೆ ಮುಕ್ತಿ ಇಚ್ಛಾ? ಯಾರಿಗೈತಿ? ಎಲ್ಲರಿಗೂ ವಿಷಯದ ಇಚ್ಛಾನ ಐತಿ. ಇದ್ರಾಗ ಅಭಿವೃದ್ಧಿ ಹೊಂದಬೇಕು. ಇದನ್ನ ಮಜಾ ಮಾಡ್ಬೇಕು. ಇದನ್ನ ನೋಡ್ಬೇಕು, ಕೇಳ್ಬೇಕು, ಮೋಷನ್ ನೋಡ್ಬೇಕು, ಮುಟ್ಟಬೇಕು ಅನ್ನೋ ವಾಸನ ಹಂಗ ಐತಿ. ಇದರಿಂದ ಬಿಡುಗಡೆಯಾಗಿ ನಾನು ಮುಕ್ತ ಆಗ್ಬೇಕಪ್ಪ, ಎಂದೆಂದು ಇದ್ರಾಗ ಬೀಳಬಾರ್ದು, ವ್ಯಾಮೋಹ ಬೀಳಬಾರ್ದು ಅಂತ ಹಂಗ ಒಂದು ದೃಢ ನಿರ್ಧಾರವನ್ನು ಯಾರು ಮಾಡಿವಿ ಹೇಳ್ರಿ?
ಮತ್ತು ನಾವು ತಿರುಗಬೇಕು ಜನ್ಮ ಜನ್ಮ ಅಂತ ಬಳಲಿಕ್ಕೆ ತಪ್ಪುದಿಲ್ಲ ನಮ್ಗೆ ಅದನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ. ಮೊದಲು ಸ್ಥೂಲ ನಿದ್ರೆಯನ್ನು ಬಿಟ್ಟು ಸೂಕ್ಷ್ಮ ನಿದ್ರೆಯನ್ನು ಮಾಡಲು ಕಲಿಯಬೇಕು. ಒಂದು ಎಲ್ಲರೂ ಮಾಡುವಂತಹ ಅಜ್ಞಾನ ನಿದ್ರೆ, ಮತ್ತೊಂದು ಯೋಗಿಗಳು ಮಾಡುವಂತಹ ಜ್ಞಾನ ನಿದ್ರೆ. ಯೋಗ ನಿದ್ರೆಯಾದ ಸಮಾಧಿಯನ್ನು ಅಭ್ಯಾಸ ಮಾಡಬೇಕು. ಇದೇ ಜೀವನದ ತುದಿಯ ಗುರಿಯು. ಜ್ಞಾನಿಗಳಿಗೆ ಶ್ರೀಮಂತರಲ್ಲಿ, ಬಡವರಲ್ಲಿಯೂ, ಶತ್ರುಗಳಲ್ಲಿಯೂ, ಮಿತ್ರರಲ್ಲಿಯೂ ಭೇದವಿರಲಾರದು. ಸುಖದಾಯಕವಾದಂಥ ವಚನಗಳ ನೆನಪ ಆಗ್ಬೇಕಾದ್ರೆ ಅದು ಒಂದು ಪುಣ್ಯ ಬೇಕು ನಮಗೆ. ಮೇಲೆ ಇವು ಮಾತುಗಳು ಕಿವಿಗೆ ಬೀಳ್ತಾವಲ್ಲ, ಏನೋ ಪುಣ್ಯ ಐತೆ ಅಂತ ನಮಗೆ ಇದು ಹೇಳೋಕೆ ಸಿಗ್ತೈತಿ. ಈ ಮಾತು ನಮಗೆ ಎಲ್ಲಿ ಸಿಗ್ತಾವ್ರಿ? ಬಾಕಿ ಕಡೆ ಎಲ್ಲಿ ಸಿಗುದಿಲ್ಲ ನಮ್ಗೆ. ವಿವೇಕಾನಂದರು ಹೇಳಿದ ಮಾತು ಯಾರಿಗೆ ನೆನಪೈತಿ ಹೇಳ್ರಿ? ಹಿಂದಿನ ಪುಣ್ಯದ ಜೋರಿದ್ರೆ ಏನಾರ ಬಾಳ್ಯದಿಂದ ಅಲಿಪ್ತ ಆಗಿದ್ದ ನಮ್ಮ ಸ್ವರೂಪದ ಅಭ್ಯಾಸದಾಗ ತುಡ್ಗಾಕ್ ಬರ್ತೈತಿ. ಏನ್ ಹಿಂದಿನ ಜನ್ಮದ ಪಾಪ ಕರ್ಮ ಇಲ್ಲಿ ಬರಾಕ್ ಹಚ್ಚುದಿಲ್ಲ, ಕೇಳಾಕ್ ಹಚ್ಚುದಿಲ್ಲ. ಅದು ಸಾಧು ಸಂತರ ಸಂಘ ನಿರಂತರ ನೀ ಮಾಡೋದ್ರಿಂದ ನಿನ್ನಲ್ಲಿ ವಿವೇಕ ಜಾಗೃತ ಆಕೈತಿ ನೋಡಿ. ಈ ಜಡ ಸಂಘ ಮಾಡೋದ್ರಿಂದ ನಿನ್ನಲ್ಲಿ ಅವಿವೇಕ ಮತ್ತಟು ಜಾಗೃತ ಆಕೈತಿ. ವಿವೇಕವಂತರ ಆಗ್ಬೇಕಂತಂದ್ರೆ ಬಿಡಬೇಡ. ಮಹಾತ್ಮರ ಸಂಘ ಪ್ರಾಣ ಹೋಗ್ತೈತಿ ಅಂದ್ರೆ ಬಿಡಬೇಡ. ನೀವು ದೊಡ್ಡ ಲಾಭ ಅದ ನಿಮ್ಗೆ. ಏನ್ ಮಾಡಿ ನೋಡು, ಸಾಧು ಸತ್ಪುರುಷರ ಸಂಘ ಮಾಡಿ ನೋಡ ಅಂತ ಯಾಕೆ ಹೇಳೋದು? ನಿನ್ನ ಜೀವನ ಬದಲಾವಣೆ ಆಗಿಬಿಡ್ತದೆ. ಏನ್ ಎಂತಾವ್ ಇದ್ದಾವ ಹೆಂಗ ಅದಲ್ಲ. ಸಾಧು ಸತ್ಪುರುಷರ ಸಂಘದಿಂದ ಪರಿವರ್ತನೆ ಆಗೈತಿ ಇರ್ತೈತಿ. ಬೇಕಾದಂತ ಪಾಪಿ ಅದಪ್ಪ ದಡ್ಡದನಂದ್ರು ತನ್ನಂಗ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಗುರುಗಳಲ್ಲಿ ಶಿಷ್ಯರನ್ನ ತನ್ನಂಗ ಮಾಡ್ಕೊಳ್ಳೋದು. ಅಂತವ್ರನ್ನ ಹುಡುಕ್ತಾರ ಅವರು. ಯಾಕ್ರಿ? ಎಂತ ಶಿಷ್ಯರು, ಅಂತ ಸದ್ಗುಣ ಸಂಪನ್ನರು ಅಂತವ್ರಿಗೆ. ಇವು ಮತ್ತು ಪಾಪಕತೆ ದುಷ್ಟಕತೆಗಳನ್ನು ಮಾಡೋರು ಅವ್ರಿಗೆ ಅದ್ರ ಇದೇ ಇರ್ತದೆ. ಹಂಗ ಮಾಡ್ಕೊಂತ ಹೋಗೋದು ಮತ್ತಷ್ಟು ಹೀನ ಸ್ಥಿತಿಗೆ ಕಾರಣೀಭೂತ. ಕಡೆಗೆ ಹೊಳಿತೈತೆ ಅವ್ರಿಗೆ, ಒಂದು ಕಾಲು ಬರ್ತೈತೆ ಅವ್ರಿಗೆ. ಏನ್ ಎಷ್ಟೋ ಜೀವಿಗಳು ತಮ್ಮ ಅಜ್ಞಾನವನ್ನು ಕಳ್ಕೊಂಡು ಮುಕ್ತಕ್ಕೂ ಅಂತ ಉಂಟು. ಏನ್ ಮತ್ತು ಹೊಸ ಹೊಸ ಉಪಾಧಿ ತಯಾರ, ಹೊಸ ಹೊಸ ಜೀವಿಗಳ ಸೃಷ್ಟಿ ಆಗ್ತಾವ. ಮತ್ತೆ ಏನ್ ಮನಸ್ಸೆಂಬ ಎಳ್ಳನ್ನು ಬುದ್ಧಿ ಎಂಬ ಗಾನಕ್ಕೆ ಕೊಟ್ಟಾಗ ಅಮೃತ ಎನ್ನುವಂತ ಎಣ್ಣೆ ತಯಾರಾಕೈತಿ ನೋಡ್ರಿ. ಮನಸ್ಸನ್ನುವಂತ ಎಳ್ಳನ್ನು ಬುದ್ಧಿ ಎನ್ನುವಂತ ಗಾನಕ್ಕೆ ಕೊಟ್ಟಾಗ ಅಮೃತ ತಯಾರಾಕೈತಿ. ಅಮೃತ ಅನ್ನುವಂತ ಎಣ್ಣೆ ಅಂದ್ರೆ ಕುಡಿಯುವುದಲ್ಲದ ಅಮೃತ ಅಂದ್ರೆ ನಾಶರಹಿತವಾದದ್ದು. ಏನ್ ಅಂತಃಕರಣದಲ್ಲಿ ಶುದ್ಧವೂ ಮತ್ತು ನಿಶ್ಚಲವಾದ ಸ್ಥಿತಿಗೆ ಬುದ್ಧಿ ಅಂತಾರೆ. ಮಲಿನವೂ ಚಂಚಲವಾದ ವೃತ್ತಿಗೆ ಮನಸ್ಸು ಅಂತ. ಬುದ್ಧಿ ಹೇಳಿದಂತೆ ಮನಸ್ಸು ಕೇಳಿದರೆ ಆ ಜೀವನಿಗೆ ಸುಖದಾಯಕವಾಗುತ್ತದೆ. ಅವಿವೇಕಿಯಾದ ಮನಸ್ಸು ಹೇಳಿದಂತೆ ಬುದ್ಧಿ ಕೇಳುವುದಾದರೆ ಆತನಿಗೆ ಸಂಕಟವು ತಪ್ಪುವುದೇ ಇಲ್ಲ. ನಿದ್ದೆ ಹತ್ತಿದಾಗ ಒಳಗ ಹೊರಗನ್ನು ಭಾವ ಇರ್ತೈತೇನ್ರಿ? ಹಂಗ ಆತ್ಮನಲ್ಲಿ ಮನಸ್ಸು ನೆಲೆಯಾಗಿ ನಿಂತಾಗ ಅಲ್ಲಿ ಅನ್ಯ ಭಾವ ಇಲ್ಲ. ಹೊರಗೆ ಎನ್ನದೇ ಒಳಗಿನ ಭಾವ ಹೊರಗಿನ ಭಾವ ಎರಡೂ ಇಲ್ಲ ಅಲ್ಲಿ. ಯಾವ ಭಾವನೂ ಇಲ್ಲ ಅಲ್ಲಿ. ನಾವು ಬಂದಿರುವ ಮೂಲ ಸ್ಥಾನವನ್ನು ಬೇಗ ಸೇರಬೇಕು. ಹೌದು, ನಾವು ತೆಗೆದುಕೊಂಡ ವಸ್ತುಗಳನ್ನು ಬೇಗ ಕೊಡಬೇಕು. ಏನ್ ನಾವು ಬಂದಿರುವ ಮೂಲ ಸ್ಥಾನವನ್ನು ಬೇಗ ಸೇರಬೇಕು. ಏನ್
ಎಲ್ಲಿಂದ ಬಂದಿ ಪುನಃ ತಿರುಗಲ್ಲಿ ಹಿಂತಿರುಗುವಂತ. ಸಂಸಾರವೆಂಬ ವೃಕ್ಷಕ್ಕೆ ಆತ್ಮಜ್ಞಾನವೇ ಅಮೃತ ಫಲವು. ಆತ್ಮಜ್ಞಾನವಿಲ್ಲದ ಸಂಸಾರಿಗೆ ಫಲವಿಲ್ಲ ಅಂತ. ಹೌದು. ಈ ಜ್ಞಾನ ಇತ್ತಂದ್ರೆ ನೀನು ಏನಿದು ಬೇಕಾದ ಉಪಾಯ ತಗೊಂಡ್ರು ಏನೋ ಮಾಡೋದು ನೀನು. ಈ ಜ್ಞಾನ ಇರ್ಲಿಲ್ಲ ಅಂದ್ರೆ ಯಾವ ಉಪಾಯ ಇರ್ಲಿಲ್ಲ ಅಂದ್ರೆ ಮತ್ತೆ ಸಂಕಟ ಪಡ್ತೀನಿ. ಅಂತರಂಗದ ಒಳಗೆ ನಡಿಬೇಕು ನೋಡಿದ ಅಭ್ಯಾಸ ಬಿಟ್ಟು ಬಿಡದ ಅಂದಾಗಿದು ಅನುಭವ ಬರ್ತೈತಿ. ಅದಕ್ಕೆ ಶರೀರ ಏನೈತೆ ಅಲ್ಲ ನೇಮದ್ದಲ್ಲ, ಇದು ಯಾರು ಇದಕ್ಕೆ ಲಕ್ಷ್ಯ ಮಾಡಕ್ ಹೋಗ್ಬಾರ್ದು. ಎಷ್ಟು ಸಾಧ್ಯ ಐತಿ ನಮ್ಮ ಆಯುಷ್ಯದ ವೇಳೆನ ಸರಿಯಾಗಿ ಇದಕ್ಕೆ ಉಪಯೋಗ ಮಾಡ್ಕೋಬೇಕು ನೋಡಿ. ಉಳಿದ ವೇಳೆ ವ್ಯರ್ಥ ಕಳಿಬೇಡ್ರಿ. ಜೀತ ಮುಗ್ದೈತಿ, ಉಳ್ದಿನ ಉಳ್ದಾವು. ಸುಳ್ಳ ವೇಳೆ ಕಳಿಬೇಡಿನ. ಇದು ಸದುಪಯೋಗ, ಒಂದೊಂದು ಕ್ಷಣ ಕೂಡ ಮಹತ್ವದೈತಿ. ಹಂಗ ಪಡ್ಕೋತಿ ಹಿಂದಗಡೆ ಆತಾಗಿಂದ ಅಯ್ಯೋ ಯಪ್ಪ ನಾನು ಏನ್ ಮಾಡಿ ಅದಕ್ಕೆ ಈ ಲಾಭವನ್ನು ಮಾಡ್ಕೊ. ಇದ ವೇಳೆದೊಳಗ ಇದ್ರಾಗ ವೇಳೆ ಕಳೆದ ಜನ್ಮವನ್ನು ನಾವು ಸಾರ್ಥಕ ಮಾಡ್ಕೋಬೇಕು ನೋಡ್ರಿ. ಇಲ್ಲ ಅಂದ್ರೆ ನಮ್ಮ ವ್ಯರ್ಥ ವೇಳೆ ಕಳೆದ್ರೆ ಉಪಯೋಗ ಇಲ್ಲ. ಮತ್ತೆ ಇಂಥ ಅವಕಾಶ ನಮಗೆ ಸಿಗ್ತೈತಿ ಇಲ್ಲ ಬರೋಸಿಲ್ಲ. ಮೊದಲು ಶ್ರವಣದ ಮಾಡು. ಶ್ರವಣದ ಬಲ ಜೋರಾದ್ರೆ ಮನನ ಕೇಳಿಸ್ತೈತಿ, ಮನನದ ಜೋರಾದ್ರೆ ನಿಧಿಧ್ಯಾಸನ ಪರಿಪಕ್ವಾದಾಗ ಅವಾಗ ನಿನಗೆ ಜ್ಞಾನೋದಯ ಆಕೈತಿ, ಸಮಾಧಿ ಐತಿ, ಅದು ಅನುಭವ ಬರ್ತದೆ. ಈ ಸಾಧನೆಯನ್ನು ಮಾತ್ರ ಬಿಡಬಾರ್ದು. ಎಲ್ಲಿವರೆಗೆ ಹೇಳೋದು ಕೇಳೋವಂಗ ಸಮಾಜ ಹತ್ತಬೇಕು, ಹೇಳೋವಂಗ ಸಮಾಜ ಹತ್ತಬೇಕು. ಅಲ್ಲಿವರೆಗೆ ಇದು ಹೇಳೋದು ಕೇಳೋದು ನಡಿಬೇಕು ನೋಡ್ರಿ. ಎಷ್ಟಂತಪ್ಪ ಇದನ್ನ ಹೇಳೋದು ಕೇಳೋದು, ಎಷ್ಟು ಬ್ಯಾಸರ ಇಲ್ದ ಇದ್ರ ಅಭ್ಯಾಸ ಮಾಡ್ಕೊಂತ ಇದ್ರೆ ನಮಗೆ ಇದು ಅನುಭವ. ಬಿಡು.